ಸಮಾಜಘಾತಕ ಚಟುವಟಿಕೆಗಳು. ನೀವು ಯಾವುದೇ ಒಂದು ಕ್ರೈಮ್ ಅನ್ನ ತಗೊಳ್ಳಿ ಅಥವಾ ಅವಘಡಗಳನ್ನ ತಗೊಳ್ಳಿ, ಅಪಘಾತಗಳನ್ನ ಗಮನಿಸಿ, ಅತ್ಯಾಚಾರ ಪ್ರಕರಣಗಳನ್ನ ಗಮನಿಸಿ, ಹಲ್ಲೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಆತ್ಮಹತ್ಯೆಗಳಾಗಿರ್ಬೋದು, ಇವು ಹೆಚ್ಚಿನ ಸಂದರ್ಭಗಳಲ್ಲಿ ಅಮಲು ಪದಾರ್ಥಗಳ ವ್ಯಸನದಿಂದ ಸಮಾಜದಲ್ಲಿ ಆಗೋದನ್ನ ನಾವು ಕಾಣ್ತಾ ಇರ್ತೇವೆ. ಮದ್ಯ ವ್ಯಸನಿಗಳಲ್ಲಿ ಮಾತಾಡ್ತಾ ತಮ್ಮ ಸ್ಟ್ರೆಸರ್ಸ್, ಒತ್ತಡಗಳನ್ನ ಹಂಚಿಕೊಳ್ತಾರೆ. ಅವ್ರು ಹೇಳ್ತಾರೆ ಏನು, ಕುಡಿತದಿಂದ ತಮ್ಗೆ ತೊಂದರೆ ಇಲ್ಲ ಅಂತ ಹೇಳಿ. ಆದ್ರೆ ನಾನು ಇಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಯಾವ ರೀತಿ ಒಂದು ಗಾದೆ ಮಾತಿದೆ, ಸಾವಿಲ್ಲದ ಮನೆಯ ಸಾಸಿವೆ ತಾರವ ಅಂತ ಹೇಳಿ. ಅದೇ ರೀತಿ ಕುಡಿತಾ ಇದ್ದು ಆ ಮನೆಯಲ್ಲಿ ಸಮಸ್ಯೆನೇ ಇಲ್ಲ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಕೂಡ ಇರ್ಲಿಕ್ಕಿಲ್ಲ. ಏನು, ಮನೆಯಲ್ಲಿ ಕುಡಿತಾ ಇದೆ, ಅದರಿಂದ ನನ್ನ ಫ್ಯಾಮಿಲಿಗೆ ಏನು ಅಫೆಕ್ಟ್ ಆಗಿಲ್ಲ, ನನ್ನ ಕೌಟುಂಬಿಕ ನನ್ನ ಸಂಸಾರದಲ್ಲಿ ಏನು ತೊಂದರೆನೇ ಇಲ್ಲ, ನನ್ ದುಡ್ಡಿನ ಸಮಸ್ಯೆನೇ ಆಗಿಲ್ಲ, ನನ್ನ ಕೆಲಸದಲ್ಲಿ ಏನು ತೊಂದರೆನೇ ಇಲ್ಲ, ನನ್ನ ಆರೋಗ್ಯದಲ್ಲಿ ಏನು ತೊಂದರೆನೇ ಆಗಿಲ್ಲ ಅಂತ ಹೇಳಲಿಕ್ಕೆ ಒಬ್ಬನಿಂದಲೂ ಸಾಧ್ಯ ಇಲ್ಲ. ಖಂಡಿತವಾಗಿ ಒಂದಲ್ಲ ಒಂದು ಏರಿಯಾದಲ್ಲಿ ಅವರು 100% ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅಥವಾ ಎದುರಿಸಬಹುದು ಅನ್ನೋದನ್ನ ನಾವಿಲ್ಲಿ ಕಾಣಬೇಕಾಗಿದೆ. ಬೇರೆ ಬೇರೆ ವಿಷಯಗಳಲ್ಲಿ ಸಮಸ್ಯೆ ಆಗೋದನ್ನ ನಾವಿಲ್ಲಿ ಕಾಣ್ತಾ ಇರ್ತೇವೆ. ಕುಡಿತ ಬಿಟ್ಟ ಮೇಲೂ ಇನ್ನು ಕೆಲವರ ಅನಿಸಿಕೆ ಇರುತ್ತೆ, ನಾನು ನನ್ನ ಕುಡಿತ ಬಿಡ್ತಾ ಇರುವಂತಹದ್ದು ನನ್ನ ಕುಟುಂಬಕ್ಕಾಗಿ, ಆದ್ರೂ ನನ್ನ ಕುಟುಂಬ ನನ್ನನ್ನ ಪ್ರೀತಿಸಲ್ಲ, ನನ್ನನ್ನು ಇಗ್ನೋರ್ ಮಾಡ್ತಾರೆ, ನಾನು ಯಾವುದಾದ್ರೂ ಸಲಹೆ ಕೊಟ್ರೆ ಅದನ್ನ ನಿರ್ಲಕ್ಷಿಸ್ತಾರೆ, ನನ್ನೊಬ್ಬನನ್ನ ಬಿಟ್ಟು ಎಲ್ಲರನ್ನ ನಂಬ್ತಾರೆ, ದುಡ್ಡು ಬಿಟ್ರೆ ನನ್ನ ಮನೆಯವ್ರಿಗೆ ಬೇರೆ ಯಾವುದ್ರ ಗುರ್ತವೂ ಇಲ್ಲ, ಅವರು ನನ್ನ ಹಿಂದಿನದ್ದು ಮರೆಯೋದಿಲ್ಲ ಅನ್ನೋದು ತುಂಬಾ ನೋವಾಗುತ್ತೆ. ಇದೆಲ್ಲ ಹೆಚ್ಚಿನ ವ್ಯಸನದಿಂದ ಹೊರಬಂದ ವ್ಯಕ್ತಿಗಳ ಹತ್ರ ಮಾತಾಡುವಾಗ ಬರುವಂತಹ ಒಂದು ಸಾಮಾನ್ಯ ಕಮೆಂಟ್ಸ್ಗಳಾಗಿರ್ತವೆ. ಅಂದ್ರೆ ನಾನು ಅದಕ್ಕೋಸ್ಕರ ನನಗೆ ವಾಪಸ್ ಬರ್ಬೇಕಾಯ್ತು, ಅದಕ್ಕೋಸ್ಕರ ನಾನು ವ್ಯಸನಕ್ಕೆ ಮರಳಿದೆ, ಹೀಗೆ ಅವರು ಅವರ ಕಾರಣಗಳನ್ನು ಕೊಡೋದನ್ನ ನಾವು ಕಾಣ್ತೇವೆ. ಇಂತಹ ಪ್ರಶ್ನೆಗಳಿಗೆ ನಾವು ವಸ್ತುನಿಷ್ಠವಾಗಿ ಆಲೋಚಿಸಿದಾಗ ಮಾತ್ರ ಕುಟುಂಬದ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಆಗ್ಬೋದು. ಕುಡಿತದಿಂದಾಗಿ ನಮ್ಮ ಕುಟುಂಬ ತಾಳಲು ಸಾಧ್ಯವಾಗದಷ್ಟು ನಮ್ಮ ಕುಟುಂಬಕ್ಕೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ನಾವು ನನ್ನ ಕುಡಿತಾ ಇರುವಾಗ ನನ್ನ ಕುಟುಂಬವನ್ನ ನಾನು ಹೇಗ್ ನೋಡ್ಕೊಂಡಿದ್ದೇನೆ, ನನ್ನ ಸಂಸಾರಕ್ಕೆ ನಾನು ನಿಜವಾಗಿಯೂ ಸಪೋರ್ಟಿವ್ ಆಗಿದ್ನ, ನನ್ನ ಜವಾಬ್ದಾರಿಗಳನ್ನ ನಾನು ಪರಿಪೂರ್ಣವಾಗಿ ನಿಭಾಯಿಸ್ತಾ ಇದ್ನ, ಕುಡಿತದ ಮತ್ತಿನಲ್ಲಿ ನನ್ನ ಅಸಭ್ಯ ನಡವಳಿಕೆಗಳಾಗಿರ್ಬೋದು, ನಿರ್ಧಾರಗಳಾಗಿರ್ಬೋದು, ಏನು ಒಮ್ಮಿಂದೊಮ್ಮೆಲೆ ಕುಟುಂಬವನ್ನ ಮರೆತು ಇದೆಲ್ಲ ನೋವುಗಳು, ಕಹಿ ನೆನಪುಗಳನ್ನ ಎಲ್ಲ ನೀನ್ ಮರೆತು ಬಿಟ್ಟು ಒಮ್ಮೆಲೆ ಎಲ್ಲವೂ ಸರಿ ಆಗ್ಬೇಕು ಅಂತ ಹೇಳಿದ್ರೆ ಅದು ಹೇಗ್ ಸಾಧ್ಯ? ಅದನ್ನ ನಾವಿಲ್ಲಿ ಆಲೋಚಿಸ್ಬೇಕು. ಸೊ ನಾವು ಇಲ್ಲಿ ಇದಕ್ಕೆ ಸಮಯ ಬೇಕು ಅಂತ ಹೇಳಿ, ಆದಂತಹ ಗಾಯವು ಮಾಸ್ಲಿಕ್ಕೆ ಸಮಯ ಬೇಕಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ. ಸೊ ಅದೇ ರೀತಿ ಕುಡಿತ ಮೊದಲನೆಯದಾಗಿ ನಾವು ಈ ಕುಡಿತದಿಂದ ಚೇತರಿಸಿಕೊಂಡಾಗ ನಾವು ಮನೆಯ ಸಂಬಂಧಗಳ ಬಗ್ಗೆ ನೋಡ್ಬೇಕಾಗುತ್ತೆ. ಸೊ ಮನೆಯ ಸಂಬಂಧಗಳು ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿಯವರು ಹೆಚ್ಚಿನವರು ಮಾತಾಡ್ತಾ ಹೇಳ್ತಾರೆ, ಮನೆಯವರು ನಮ್ಮ ಮನೆಯವರು ಒಳ್ಳೆಯವರು ಮೇಡಮ್, ಕುಡಿತದಿಂದ ಮಾತ್ರ ಅವರು ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿ. ಸಂಬಂಧಗಳ ಬಗ್ಗೆ ನೋಡುವಾಗ ಏನು ಗಂಡ ಹೆಂಡತಿಯ ಸಂಬಂಧ ಆಗಿರುತ್ತೆ. ಎಷ್ಟೇ ಗಂಡ ಹೆಂಡತಿಯ ಒಳ್ಳೆ ಸಂಬಂಧ ಹೊಂದಿದ್ರೂ ಕೂಡ ವ್ಯಸನ ಅನ್ನುವಂತಹದ್ದು ಬಿರುಕಿಗೆ ಕಾರಣ ಆಗುತ್ತೆ. ವ್ಯಸನ ಇದ್ದ ಮನೆಯಲ್ಲಿ ಗಂಡ ಹೆಂಡತಿ ಒಂಥರ ಆರಾಮದಾಯಕವಾಗಿ ಒಬ್ರನ್ನೊಬ್ರು ಪ್ರೀತಿಸ್ತಾ, ಒಬ್ರಿಗೊಬ್ರು ಗೌರವ ಕೊಡ್ತಾ ಒಂದು ಉತ್ತಮ ಜೀವನವನ್ನ ಸಾಗಿಸುವಂತಹದ್ದು ಒಂದು ಅಸಂಭವ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಗಂಡ ಹೆಂಡತಿಯ ಸಂಬಂಧ ಬಿರುಕುಗೊಳ್ಳಿಕ್ಕೆ ವ್ಯಸನ ಕಾರಣ ಆಗತ್ತೆ. ನಾವು ನೋಡ್ತೇವೆ, ಮೊದ್ಲು ಗಂಡನ ಕುಡಿತವನ್ನ ಹೆಂಡತಿ ಮುಚ್ಚಿಡ್ತಾಳೆ, ಸಮರ್ಥಿಸ್ತಾಳೆ, ನೀನ್ ಕುಡ್ತಾ ಬಿಡು ಅಂತ ಹೇಳಿ ಆತನಿಗೆ ಬೆದರಿಕೆ ಹಾಕ್ತಾರೆ, ಬಿಟ್ಟು ಹೋಗ್ತೇನೆ ಅಂತ ಥ್ರೆಟ್ ಕೊಡ್ತಾಳೆ, ಅವನ ಟೆನ್ಷನ್ ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡ್ತಾಳೆ. ಉದಾಹರಣೆಗೆ ಆತ ಎಲ್ಲಾದ್ರೂ ಲೋನ್ ಮಾಡಿದ್ರೆ ಅದನ್ನೇನಾದ್ರೂ ಮಾಡಿ ಪೂರೈಸುದ, ಅವನಿಗೆ ಟೆನ್ಷನ್ ಕೊಡೋದೇ ಇರೋದು, ಅವನಿಗೆ ಜವಾಬ್ದಾರಿಗಳಿಂದ ಹೊರಗೆ ತರ್ಲಿಕ್ಕೆ ಪ್ರಯತ್ನ ಮಾಡೋದು, ಅವನ ಕೆಲಸ ಚೇಂಜ್ ಮಾಡ್ಲಿಕ್ಕೆ ಅವನಿಗೆ ಹೇಳೋದು, ಹೀಗೆ ಅವ್ನು ಏನ್ ಟೆನ್ಷನ್ ಅಂತ ಹೇಳ್ತಾನೆ, ಅವ್ನು ಕುಡಿಯಕ್ಕೆ ಏನ್ ಕಾರಣ ಅಂತ ಹೇಳ್ತಾನೆ,
ಅದರಿಂದ ಅವನನ್ನ ಹೊರಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಸೊ ಇದು ಮೊದಲು ನಡೀತಾ ಇರುತ್ತೆ. ನಂತರ ಇದು ನಿಧಾನವಾಗಿ ಬಿರುಕನ್ನುವಂತಹದ್ದು ಆಳಕ್ಕೆ ಇಳಿಲಿಕ್ಕೆ ಶುರುವಾಗುತ್ತೆ. ಸೊ ನಮ್ಗೆಲ್ರಿಗೂ ಗೊತ್ತು, ಗಂಡ ಹೆಂಡತಿಯ ಸಂಬಂಧ ಮುಖ್ಯವಾಗಿ 4 ವಿಷಯಗಳನ್ನ ಹೊಂದಿರುತ್ತೆ. ಭಾವನಾತ್ಮಕ ಸಂಬಂಧ, ಲೈಂಗಿಕ ಸಂಬಂಧ, ಹಣಕಾಸಿನ ಸಂಬಂಧ ಮತ್ತು ಮಕ್ಕಳ ಪೋಷಣೆ ಅಂತ ಹೇಳಿ. ಈ ಭಾವನಾತ್ಮಕ ಸಂಬಂಧ ಅಂದ್ಕೂಡ್ಲೆ ಕುಡಿತದಿಂದ ಉಂಟಾಗುವಂತಹ ಬಿರುಕು, ಅವ್ರ ಮಧ್ಯೆ ಕಿತ್ತಾಟ, ತಪ್ಪು ಕಂಡು ಹಿಡಿಯೋದು, ಟೀಕಿಸೋದು, ಒಬ್ಬರ ಬಗ್ಗೆ ಇನ್ನೊಬ್ರು ಕೆಟ್ಟದಾಗಿ ಮಾತಾಡೋದು ಜಾಸ್ತಿ ಆಗುತ್ತೆ. ಇದರಿಂದ ದ್ವೇಷ ಶುರುವಾಗುತ್ತೆ. ಸೊ ನಿನ್ನ ಮಿಸ್ಟೇಕ್ ಇಂದ ಇವತ್ತು ಹಿಂಗಾಯ್ತು, ನೀನ್ ನನ್ಗೆ ಹೀಗ್ ಮಾಡಿದಿ, ನಿನ್ನಿಂದ ನನಗ್ ನೋವಾಯ್ತು. ಸೊ ಪ್ರತಿನಿತ್ಯ ಇಂತಹ ಮಾತುಗಳೇ ಆ ಮನೆಯಲ್ಲಿ ಬೆಳೀಲಿಕ್ಕೆ ಶುರು ಆಗುತ್ತೆ. ಸೊ ಇದು ಯಾವಾಗ ಗಂಡನ ಕುಡಿತ ತೀವ್ರತೆಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ, ಕಡಿಮೆ ಆಗಲ್ಲ ಅಂತ ಅನ್ಸುತ್ತೆ, ಹೆಂಡತಿ ಅದವಳು ಏನ್ ಮಾಡ್ತಾಳೆ, ಒಂದೊಂದೇ ಜವಾಬ್ದಾರಿಗಳನ್ನ ಟೇಕ್ ಓವರ್ ಮಾಡಕ್ ಶುರು ಮಾಡ್ತಾಳೆ. ಉದಾಹರಣೆಗೆ ಕೆಲಸ ಹುಡ್ಕೊಳ್ಳೋದು, ತಾನೊಂದ್ ಕೆಲ್ಸಕ್ಕೆ ಸೇರ್ಕೊಳ್ಳೋದು, ಮನೆಯ ಹಣಕಾಸಿನ ವಹಿವಾಟನ್ನ ತಾನೇ ನಿಭಾಯಿಸೋದು, ಮಕ್ಕಳ ಪೋಷಣೆ ಜವಾಬ್ದಾರಿಯನ್ನ ತಾನೇ ನಿರ್ವಹಿಸುವಂತಹದ್ದು, ಗಂಡನ ಬಿಸ್ನೆಸ್ ಇದ್ರೆ ಅಲ್ಲಿ ಇಂಟರ್ಫಿಯರ್ ಆಗುವಂತಹದ್ದು, ಯಾರಾದ್ರೂ ಮದ್ವೆಗೆ ಕರೆದ್ರು, ಎಂಗೇಜ್ಮೆಂಟ್ಗೆ ಕರೆದ್ರು, ಪೂಜೆಗೆ ಕರೆದ್ರು ಅಂತ ಹೇಳಿದ್ರೆ ಈಗ ಗಂಡನಿಗೆ ಆ ವಿಷಯ ಹೇಳ್ಬೇಕಂತಲೂ ಇಲ್ಲ, ತಾನೇ ಎತ್ಕೊಂಡು ಹೋಗಿ ಅದನ್ನ ಅಟೆಂಡ್ ಮಾಡಿ ಬರೋದು. ಸೊ ಹೀಗೆ ನಿಧಾನವಾಗಿ ಒಂದೊಂದೇ ಇದನ್ನ ಟೇಕ್ ಓವರ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಈ ಯಜಮಾನಿಕೆ ಅನ್ನುವಂಥದ್ದು, ಹೆಂಡತಿ ಯಾವಾಗ ತನ್ನ ಜವಾಬ್ದಾರಿಗಳು, ಮನೆ ಯಜಮಾನ ಗಂಡ ಆಗಿದ್ದವನು ತನ್ನಿಂದ ಒಂದೊಂದೇ ಜವಾಬ್ದಾರಿಗಳನ್ನ ಹೆಂಡತಿ ತಗೊಳ್ಳಿಕ್ಕೆ ಶುರು ಮಾಡಿದಾಗ ಆತನಿಗೆ ಕಿರಿಕಿರಿ ಉಂಟಾಗಕ್ಕೆ ಶುರು ಆಗುತ್ತೆ. ಮತ್ತು ನಾವು ಗಮನಿಸೋದಂತ ಹೇಳಿದ್ರೆ, ಗಂಡ ವ್ಯಸನಿಯಾದಾಗ ಹೆಂಡತಿಯ ಬಗ್ಗೆ ಒಂದು ಜನರ ಸಿಂಪತಿ ಕೂಡ ಜಾಸ್ತಿ ಇರುತ್ತೆ, ಕರುಣೆ ಜಾಸ್ತಿ ಇರುತ್ತೆ. ಪಾಪ ಅವಳು ಹೇಗ 2 ಮಕ್ಕಳನ್ನ ಹಿಡ್ಕೊಂಡು ಸಂಸಾರ ನುಗ್ಗಿಸ್ತಾ ಇದ್ದಾಳೆ, ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ, ಅವ್ನು ಹೀಗೆಲ್ಲ ಮಾಡ್ಕೊಂಡ್ ಬರ್ತಾಳೆ, ಆದ್ರೆ ಅವಳ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ. ಸೊ ಅವರನ್ನ ಇಟ್ಕೊಂಡು ಕೆಲವು ಜನ ಬರ್ತಾರೆ, ಬುದ್ಧಿವಾದ ಹೇಳಲಿಕ್ಕೆ ಬರ್ತಾರೆ. ಇದು ಇನ್ನೂ ಕೂಡ ಅವನಿಗೆ ಕಿರಿಕಿರಿ ಉಂಟು ಮಾಡ್ಲಿಕ್ಕೆ ಶುರು ಆಗುತ್ತೆ. ಸೊ ಪರಸ್ಪರ ಜಗಳ, ಹೊಡೆತ, ಹೊಟ್ಟೆ ಕಿಚ್ಚು ಪಡೋದು, ಒಬ್ರ ದೂರು ಇನ್ನೊಬ್ರು ಹೇಳುವಂತಹದ್ದು, ತಮ್ಮ ಯಾರು ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ಸೊ ತಮ್ಮನ್ನ ಮೆಚ್ಚಿಸ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಗಂಡ ಆದವನು ಹೇಳ್ತಾನೆ, ನನಗ್ ಡ್ರಿಂಕ್ಸ್ ಬೇಕಂತಲೇ ಇಲ್ಲ, ನನ್ನ ಹೆಂಡತಿ ಅಹಂಕಾರಕ್ಕೋಸ್ಕರ ನಾನು ಕುಡಿತಾ ಇದ್ದೇನೆ, ಅವಳಿಗೆ ಬುದ್ಧಿ ಕಲಿಸ್ಬೇಕನ್ನೋದಕ್ಕೆ ನಾನು ಕುಡಿತಾ ಇದ್ದೇನೆ, ಇಲ್ದಿದ್ರೆ ನನ್ಗದ್ ಬೇಕಂತಲೇ ಇಲ್ಲ ಅಂತ ಹೇಳಿ. ಇನ್ನೊಂದ್ ಕಡೆ ಹೆಂಡತಿ ಆದವಳು, ನನ್ ಗಂಡನ ಕಷ್ಟಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ, ನಾನೊಬ್ಳೇ ಎಲ್ಲಾ ಜವಾಬ್ದಾರಿಯನ್ನ ನೋಡ್ತಾ ಇದ್ದೇನೆ, ನನ್ನ ತಂದೆ ತಾಯಿ ಏನಂತ ನನ್ ಹುಡುಗ ನೋಡಿ ಮದುವೆ ಮಾಡಿದ್ರು. ಸೊ ಹೀಗೆ ತಮ್ಮ ಡಿಫೈನ್ ಮಾಡ್ಕೊಂಡು ತಮ್ಮ ಇದನ್ನ ಸಮಾಧಾನ ಮಾಡ್ಕೊಳ್ತಾ ಇರ್ತಾರೆ, ಬೇರೆಯವ್ರ ಹತ್ರ ದೂರ ಹೇಳ್ಕೊಳ್ತಾ ಹೋಗ್ತಾರೆ. ಯಾವಾಗ ಪರಸ್ಪರ ಪ್ರೀತಿ ಕಡಿಮೆ ಆಯ್ತು, ಒಬ್ರಿಗೊಬ್ರು ಫೀಲಿಂಗ್ಸ್ ಕಮ್ಮಿ ಆಯ್ತು, ಗೌರವ ಕಮ್ಮಿ ಆಯ್ತು, ಒಬ್ರಿಗೊಬ್ರು ಹೊಂದ್ಕೊಳ್ಬೇಕನ್ನುವಂತಹ ಭಾವನೆ ಕಮ್ಮಿ ಆಯ್ತು, ಈಗ ಏನಾಗುತ್ತೆ, ಅದು ಡೆಫಿನೆಟ್ ಆಗಿ ಲೈಂಗಿಕ ಜೀವನದ ಮೇಲೂ ಕೂಡ ಎಫೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಲೈಂಗಿಕ ಜೀವನ ಅನ್ನುವಂಥದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಭಾವನಾತ್ಮಕವಾಗಿ ನಮಗೆ ಒಂದು ಸಂಬಂಧ ಉಂಟಾದಾಗ ಅಲ್ಲಿ ಹೆಚ್ಚಿನ ತೃಪ್ತಿ ಅನ್ನೋದಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಒಬ್ರಿಗೊಬ್ರಿಗೆ ಆದವಳು ತಿರಸ್ಕಾರ, ಅನಾಸಕ್ತಿ ಅನ್ನುವಂತಹದ್ದು ಆ ವ್ಯಕ್ತಿಯ ಮೇಲೆ ಆಸಕ್ತಿಯನ್ನ ಕಡಿಮೆ ಮಾಡುತ್ತೆ. ಆ ವ್ಯಕ್ತಿ ನಮ್ಗೆ ಆಕರ್ಷಕರಾಗಿ ಕಾಣೋದಿಲ್ಲ. ಸೊ ಒಂದು ಕಡೆ ಕುಡಿತದಿಂದಾಗಿ ಮಾನಸಿಕ ಸಮಸ್ಯೆಗಳು, ಇನ್ನೊಂದು ಕಡೆ ಹೆಂಡತಿಯ ಬದಲಾದ ನಡವಳಿಕೆಗಳು ಕೆಲವೊಮ್ಮೆ ಗಂಡನಿಗೆ ಆಕೆಯ ಶೀಲದ ಶಂಕೆ ಉಂಟಾಗೋದನ್ನ ಕಾಣ್ತೇವೆ. ಇದು ನಾವು ಕೆಲವೊಂದು ರೋಗಿಗಳಲ್ಲಿ ನಮ್ಮಲ್ಲಿ ಈ ಶೀಲದ ಶಂಕೆ, ಡೆಲ್ಯೂಷನ್ ಆಫ್ ಇನ್ಫಿಡೆಲಿಟಿ ಅಂತ ಕರಿತೇವೆ. ಸೊ ಈ ಶಂಕೆಯನ್ನ ಹೊಂದೋದನ್ನ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಅಬ್ಸರ್ವ್ ಮಾಡ್ತೇವೆ. ಅಂದ್ರೆ ಹೆಂಡತಿಗೆ ಬೇರೆ ವ್ಯಕ್ತಿಯೊಟ್ಟಿಗೆ ಸಂಬಂಧ ಇದೆ ಅಂತ ಹೇಳಿ ಗಂಡ ಕಲ್ಪಿಸಿಕೊಳ್ಳುವಂತದ್ದು ಮತ್ತು ಆಕೆಯೊಂದಿಗೆ ಇನ್ನೂ ಕೂಡ ದುರ್ವರ್ತನೆಯನ್ನ ತೋರಿಸುವಂತದ್ದನ್ನ ನಾವಿಲ್ಲಿ ನೋಡ್ತೇವೆ. ಅಂದ್ರೆ ಅವಳು ನನ್ನ ಹತ್ರ ಮಾತ್ರ ಸಿಡುತ್ತಾಳೆ, ನನ್ನ ಹತ್ರ ಮಾತ್ರ ಲೈಂಗಿಕ ಜೀವನಕ್ಕೆ ಅನಾಸಕ್ತಿ ತೋರಿಸ್ತಾಳೆ, ಬೇರೆಯವ್ರ ಹತ್ರ ಎಲ್ಲ ನಗಾಡ್ತಾ ಮಾತಾಡ್ತಾಳೆ, ಅವಳಿಗೆ ಅವರಿಂದ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತೆಲ್ಲ ಮೆಸೇಜ್ ಬರುತ್ತೆ. ಸೊ ಅವರೊಟ್ಟಿಗೆ ಸಂಬಂಧ ಇರ್ಬೋದು, ಇವರೊಟ್ಟಿಗೆ ಇರ್ಬೋದು. ಸೊ ಇದು ಒಂಥರ ಹೆಂಡತಿಯ ನಡತೆ ಸರಿ ಇಲ್ಲ ಅಂತ ಹೇಳಿ ವ್ಯಸನದಿಂದ ಉಂಟಾಗುವಂತಹದ್ದು ಕಾಣ್ತೇವೆ.
ಸೊ ಇದು ಏನಾಗುತ್ತೆ, ಕೆಲವೊಮ್ಮೆ ಏನು ಗಂಡ ಆಗಿರ್ಬೋದು, ಇದು ಒಂದು ಕಡೆ ಕಾಯಿಲೆಯ ಒಂದು ಲಕ್ಷಣ ಆದ್ರೆ, ಇನ್ನೊಂದು ಕಡೆ ನಾವು ಗಮನಿಸುವಂತಹದ್ದು, ಒಂದ್ ವೇಳೆ ಗಂಡ ಹೆಂಡತಿಯಲ್ಲಿ ಯಾರಿಗಾದ್ರೂ ಮದುವೇತರ ಸಂಬಂಧಗಳಿದ್ರೆ ಇದರಿಂದ ಅತಿ ಹೆಚ್ಚು ತೊಂದರೆಗೊಳಗಾಗುವವರು ಮಕ್ಕಳಾಗಿರ್ತಾರೆ. ಸೊ ಒಂದು ಫ್ಯಾಮಿಲಿಯಲ್ಲಿ ಆಲ್ರೆಡಿ ಆಲ್ಕೋಹಾಲ್ ಇದೆ, ಮಾನಸಿಕ ನೆಮ್ಮದಿ ಇಲ್ಲ, ಅದರೊಂದಿಗೆ ಮದುವೆಯೇತರ ಸಂಬಂಧ ಅನ್ನುವಂಥದ್ದು ಏನಾದ್ರೂ ಇದ್ರೆ, ಸೊ ಇಲ್ಲಿ ಏನಾಗುತ್ತೆ, ಆ ಇಡೀ ಸಂಸಾರ ಒಂಥರ ಹಾಳಾಗೋದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ಮಕ್ಕಳ ಸಮಸ್ಯೆಯ ಬಗ್ಗೆ ನಾವು ನೋಡುವಾಗ, ಯಾವಾಗ ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೆಚ್ಚು ಎಫೆಕ್ಟ್ ಆಗುವವರು ಮಕ್ಕಳಾಗಿರ್ತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಹೆಂಡತಿಯ ಬಗ್ಗೆ ಆದ್ರೂ ಜನರು ಅನುಕಂಪ ತೋರಿಸೋದನ್ನ ನಾವು ಕಾಣ್ತೇವೆ. ಆದ್ರೆ ನಿರ್ಲಕ್ಷ್ಯಕ್ಕೊಳಗಾಗುವಂತಹವರು ಮದ್ಯ ವ್ಯಸನಿಯ ಮಕ್ಕಳಾಗಿರ್ತಾರೆ. ಸೊ ಇದನ್ನ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು. ಸೊ ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್, ಡಿಫರೆನ್ಸ್ ಬಿಟ್ವೀನ್ ಮದ್ಯ ವ್ಯಸನಿ ಮತ್ತು ಮದ್ಯ ವ್ಯಸನಿಯ ಮನೆ ಮತ್ತು ಮದ್ಯವಿಲ್ಲದ ಮನೆಯ ಬಗ್ಗೆ. ಸೊ ಮದ್ಯ ವ್ಯಸನಿ ಮತ್ತು ಇಲ್ಲಿ ಏನಾಗುತ್ತೆ, ತಂದೆ ಅಂದ್ರೆ ಭಯ, ಮನಸ್ಸು ಬಿಚ್ಚಿ ಮಾತನಾಡುವ ವಾತಾವರಣ ಮನೆಯಲ್ಲಿ ಇರಲ್ಲ. ಎಲ್ಲಿ ವ್ಯಸನ ಇರುತ್ತೆ ಅಲ್ಲಿ ಮಕ್ಕಳಿಗೆ ಒಂಥರ ಭಯ, ತಂದೆ ಹತ್ರ ಏನ್ ಹೊರಗಡೆ ಆದ್ರೂ ಬಂದು ಹೇಳ್ಕೊಳ್ಳೋ ಅಷ್ಟು ಫ್ರೀಡಮ್ ಇರಲ್ಲ. ಹೆಚ್ಚು ಕ್ರಿಟಿಸಿಸಮ್ಗೆ ಒಳಗಾಗ್ತಾ ಇರ್ತಾರೆ, ಟೀಕೆಗೊಳಗಾಗ್ತಾ ಇರ್ತಾರೆ. ನೀನ್ ಅದು ಮಾಡಿದ್ದು ಸರಿ ಇಲ್ಲ, ನೀ ಅವನನ್ನ ನೋಡು, ನೀ ಇವನನ್ನ ನೋಡು, ನೀನ್ ವೇಸ್ಟ್ ಬಾಡಿ. ಸೊ ಇಂತಹ ಒಂಥರ ಕ್ರಿಟಿಕಲ್ ಕಮೆಂಟ್ ಅನ್ನ ಈ ಮಕ್ಕಳು ಜಾಸ್ತಿ ಪಡಿತಾ ಇರ್ತಾರೆ. ಈ ಮದ್ಯ ವ್ಯಸನಿಯ ಮಕ್ಕಳಲ್ಲಿ ನಾವು ಜಾಸ್ತಿಯಾಗಿ ಕಾಣುವಂತದ್ದು 4 ಬಗೆಯ ಮಕ್ಕಳು 4 ರೀತಿಯಲ್ಲಿ ಬೆಳೆಯೋದನ್ನ ಕಾಣ್ತೇವೆ. ಒಂದು, ಆತಂಕ ಕೀಳರಿಮೆಯನ್ನ ಹೊಂದಿರುವಂತಹ ಮಗು. ಇನ್ನೊಂದು, ಜೀವನದಲ್ಲಿ ಯಾವುದ್ರ ಬಗ್ಗೆನೂ ಸೀರಿಯಸ್ನೆಸ್ ಇಲ್ಲ. ಇನ್ನೊಂದು, ವ್ಯಸನಿ ಆಗುವಂತಹ ಮಗು. 4ನೇದ್ದು, ಜವಾಬ್ದಾರಿಯುತ ಮಗು. ಸೊ ಈಗ ಆತಂಕ ಕೀಳರಿಮೆಯ ಮಗು ಅಂತ ಹೇಳಿದ್ರೆ, ತಾನು ಬೇರೆಯವರ ಹಾಗಿಲ್ಲ, ನನ್ನಲ್ಲಿ ಸಮಸ್ಯೆ ಇದೆ, ಅವನು ಎಷ್ಟು ಚೆನ್ನಾಗಿ ಹಾಡ್ತಾನೆ, ಅವ್ನು ನೋಡಕ್ ಎಷ್ಟು ಚೆನ್ನಾಗಿದ್ದಾನೆ, ಅವನ ಸ್ಕಿನ್ ಕಾಂಪ್ಲೆಕ್ಷನ್ ಎಷ್ಟು ಚೆನ್ನಾಗಿದೆ, ನಾನು ನೋಡಕ್ ಚಂದ ಇಲ್ಲ, ನಾನು ಒಳ್ಳೇದಾಗಿ ಸ್ಟಡೀಸಲ್ಲಿ ಇಲ್ಲ, ನನ್ನ ತಾಯಿ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಪ್ಪ ಮೊದ್ಲು ಚೆನ್ನಾಗಿದ್ರಂತೆ, ನಾನ್ ಹುಟ್ಟಿದ್ಮೇಲೆ ಜಾತಕ ದೋಷದಿಂದ ಅಪ್ಪನ ಡ್ರಿಂಕ್ಸ್ ಜಾಸ್ತಿ ಆಯ್ತಂತೆ, ಅಪ್ಪ ಕೂಡ ನನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀನ್ ದೊಡ್ಡ ಶನಿ, ನೀನ್ ಹುಟ್ಟಿದ್ಮೇಲೆ ನನ್ನ ಜೀವನ ಹೀಗಾಯ್ತು, ನಾನ್ ಸರಿ ಇಲ್ಲ, ಉಳಿದವ್ರೆಲ್ರೂ ಸರಿ ಇದ್ದಾರೆ, ಉಳಿದವ್ರೆಲ್ರ ಹತ್ರ ಪ್ರತಿಭೆ ಇದೆ, ನನ್ನಲ್ಲಿ ಕೊರತೆ ಇದೆ. ಇವೊಂದು ಆ ಮಗುವಿನಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಕೌಶಲ್ಯತೆ ಹೊಂದಿದ್ರು ಕೂಡ ಆ ಮಗು ತುಂಬಾ ಕೀಳರಿಮೆಯಿಂದ ಬೆಳೆಯೋದನ್ನ ನಾವು ಕಾಣ್ತೇವೆ. ಮತ್ತು ಸಮಾಜದಲ್ಲಿ ಹೆಚ್ಚು ಒಂಥರ ಅಬ್ಯೂಸ್ಗೆ ಒಳಗಾಗುವಂತಹದ್ದು ಈ ಮಕ್ಕಳಾಗಿರ್ತವೆ. ಇನ್ನೊಂದು, ಜೋವಿಯಲ್ ಆಗಿರುವಂತಹದ್ದು. ಇಲ್ಲಿ ಈ ಮಕ್ಕಳಿಗೆ ಜೀವನದಲ್ಲಿ ಯಾವುದ್ರ ಬಗ್ಗೆನೂ ಸೀರಿಯಸ್ನೆಸ್ ಇಲ್ಲ, ನೆಗಾಡ್ತಾ ತಮಾಷೆ ಮಾಡ್ತಾ ಯಾವಾಗ್ಲೂ ಒಂಥರ ಜೋಕ್ ಮೋಡಲ್ಲೇ ಇರ್ತಾರೆ. ಸೊ ಇವರು ಆಕ್ಚುಲಿ ಮನಸ್ಸಲ್ಲಿ ತುಂಬಾ ನನ್ಕೊಳ್ತಾ ಇದ್ರು ಕೂಡ ಅದನ್ನ ಹೊರಗೆ ತೋರಿಸದೆ ಒಂಥರ ನಗ್ತಾ ನಗ್ತಾ ಖುಷಿಯಾಗಿರೋ ಹಾಗೆ ನಮ್ಗೆ ಕಾಣ್ತಾರೆ. ಆದ್ರೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ಸರಿಯಾದ ನಿರ್ಧಾರವನ್ನ ಈ ವ್ಯಕ್ತಿಗಳು ಮಕ್ಕಳು ತೆಗೆದುಕೊಳ್ಳಲ್ಲ. ಮುಂದೆ ಕೂಡ ಹೀಗೆ ಬೆಳೆಯೋದನ್ನ ಕಾಣಬಹುದು. ಇನ್ನೊಂದು, ಅಪ್ಪನನ್ನ ಮೀರಿಸುವಂತಹ ವ್ಯಸನಿ ಆಗ್ತಾನೆ. ಅಪ್ಪನಿಗೆ ಖಾಲಿ ಡ್ರಿಂಕ್ಸ್ ಇದ್ರೆ ಇವನು ತಂಬಾಕನ್ನು ಬೆಳೆಸ್ಕೊಳ್ತಾನೆ, ಗಾಂಜಾ ಕೂಡ ಬಳಸ್ಬೋದು, ಇನ್ನು ಬೇರೆ ಅಮಲು ಪದಾರ್ಥಗಳಿಗೆ ಕೂಡ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ನಾವು ನೋಡುವಂತಹದ್ದು ರೆಸ್ಪಾನ್ಸಿಬಲ್ ಚೈಲ್ಡ್ ಅಂತ ಹೇಳಿ. ರೆಸ್ಪಾನ್ಸಿಬಲ್ ಚೈಲ್ಡ್ ಅಂತ ಹೇಳಿದ್ರೆ ಸಣ್ಣದ್ರಲ್ಲಿಯೇ ಮನೆಯ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊರುವಂತಹದ್ದು. ಅಂದ್ರೆ ಈ ಮಗು ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ಒಂದು ನಿರ್ಧಾರ ಮಾಡುತ್ತೆ, ನಾನು ಯಾವುದೇ ಕಾರಣಕ್ಕೂ ಅಪ್ಪನ ಹಾಗೆ ವ್ಯಸನಿ ಆಗ್ಬಾರ್ದು, ನಾನು ಸಮಾಜದಲ್ಲಿ ಒಳ್ಳೆ ಓದ್ಬೇಕು, ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು, ನಾನು ಜವಾಬ್ದಾರಿಗಳನ್ನ ತಗೋಬೇಕು, ನನ್ನಿಂದ ಬೇರೆಯವರಿಗೆ ನೋವು ಆಗ್ಬಾರ್ದು ಅನ್ನುವಂತ ಒಂದು ಕ್ವಾಲಿಟೀಸ್ ಅನ್ನ ಈ ಮಗು ಸಣ್ಣದ್ರಲ್ಲೇ ಬೆಳೆಸ್ಕೊಳ್ಳಕ್ ಶುರು ಮಾಡುತ್ತೆ. ಸೊ ಇದೇನ್ ಮಾಡುತ್ತೆ, ಅಮ್ಮ ಸ್ವಂತ ನೋವು ಬೆನ್ನೋವು ಅಂತ ಹೇಳಿ ಮಲಗಿದ್ರೆ ಹೋಗಿ ಗಂಜಿ ಬೇಯಿಸಿಡೋದ, ಏನಾದ್ರೂ ಪದಾರ್ಥ ರೆಡಿ ಮಾಡೋದ, ಮನೆಯಲ್ಲಿ ತಮ್ಮ ತಂಗಿ ಎಲ್ಲ ಇದ್ರೆ ಅವರಿಗೆ ಸ್ನಾನ ಮಾಡಿಸೋದ, ಅವ್ರನ್ನ ಶಾಲೆ ಕರ್ಕೊಂಡು ಹೋಗೋದ, ಅಥವಾ ಪುಸ್ತಕ ಅವರಿಗೆ ಓದಿಸೋದ,
ಅಪ್ಪ ಎಲ್ಲಾದ್ರೂ ಕುಡ್ದು ಬಿದ್ದಿದ್ದಾನೆ ಅಂತ ಯಾರಾದ್ರೂ ಫೋನ್ ಮಾಡಿದ್ರೆ ಹೋಗಿ ಅಪ್ಪನಿಗೆ ಸಹಾಯ ಮಾಡಿ ಅಪ್ಪನನ್ನ ಮನೆಗೆ ಕರ್ಕೊಂಡು ಬರೋದು. ಹೀಗೆ ಸಣ್ಣ ವಯಸ್ಸಲ್ಲೇ ಒಂದು ದೊಡ್ಡವರ ಜವಾಬ್ದಾರಿ. ಅದೇ ರೀತಿ ಶಾಲಾ ರಜೆ ದಿನಗಳಲ್ಲಿ ಎಲ್ಲ ಮಕ್ಕಳು ಗಮ್ಮತ್ತಾಗಿ ಆಟ ಆಡ್ತಾ ಇದ್ರೆ ಈ ಮಗು ಎಲ್ಲಾದ್ರೂ ಹೋಗಿ ಸ್ವಲ್ಪ ಕೆಲಸ ಮಾಡಿ ಒಂದು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡಿಕೊಂಡು ಇದು ನನ್ನ ಶಾಲೆಗೆ ಬೇಕು ಅಂತ ತೆಗ್ದಿಡುವಂಥದ್ದು. ಈ ರೀತಿಯ ಜವಾಬ್ದಾರಿಗಳನ್ನ ಸಣ್ಣ ವಯಸ್ಸಲ್ಲೇ ಮಾಡ್ತಾ ಇರುತ್ತೆ. ಈ ಮಗು ಬೆಳೆದು ನಾಳೆ ಸಮಾಜದಲ್ಲೇನೋ ಗಣ್ಯ ವ್ಯಕ್ತಿ ಆಗ್ಬಹುದು ಅಥವಾ ವಿದ್ಯಾವಂತನಾಗ್ಬೋದು, ಒಳ್ಳೆ ಕೆಲಸವನ್ನ ಪಡಿಬೋದು. ಆದ್ರೆ ನಾವೆಲ್ಲರೂ ನೆನಪಿಡುವಂತಹ ಒಂದು ಸುಂದರವಾದ ಬಾಲ್ಯ ಅನ್ನುವಂಥದ್ದು ಈ ಮಗುವಿಗೆ ಸಿಕ್ಕಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಮಗು ಸಣ್ಣದರಲ್ಲೇ ದೊಡ್ಡವರ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರೋದ್ರಿಂದಾಗಿ ಈ ಮಗುವಿಗೆ ಒಂದು ಸುಂದರವಾದ ಬಾಲ್ಯ ಅನ್ನುವಂಥದ್ದು ಸಿಗುವುದೇ ಇಲ್ಲ ಅಂತ ಹೇಳಿ. ಹಾಗೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ತಾವು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರ ರೋಲ್ ಮಾಡೆಲ್ ತಂದೆಯೇ ಆಗಿರ್ತಾರೆ. ತಂದೆಯಲ್ಲಿ ವ್ಯಸನ ಇದ್ದಾಗ ನಾಳೆ ಅವರು ಇಷ್ಟಪಡುವಂತಹ ಹುಡುಗ ಕೂಡ ಅದೇ ರೀತಿ ಕ್ವಾಲಿಟೀಸ್ ಇರುವಂತಹ ಹುಡುಗನನ್ನೇ ಅವರು ಇಷ್ಟಪಡೋದನ್ನ ನಾವು ಕಾಣ್ತೇವೆ. ಯಾಕಂದ್ರೆ ಮಕ್ಕಳಿಗೆ ಇಲ್ಲಿ ಸರಿಯಾದ ಮಾರ್ಗದರ್ಶನದ ಕೊರತೆ ಇರುತ್ತೆ. ಅದೇ ರೀತಿ ವ್ಯಸನಿಯ ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಇದು ಒಂಥರ ಏನಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್. ಒಂದು ಪದವಿಯಲ್ಲಿ ಓದ್ತಾ ಇದ್ದಂತಹ ಒಂದು ಹುಡುಗ ಮಾತಾಡ್ತಾ ಹೇಳ್ತಾ ಇದ್ದ, ಅವನು ಅವರ ಮನೆ ಹತ್ರ ಅವ್ರದ್ದೇ ದೂರದ ಸಂಬಂಧಿಕರದ್ದು ಒಂದು ಮೆಹಂದಿ ಫಂಕ್ಷನ್ ಇತ್ತು. ಸೊ ಮೆಹಂದಿ ಫಂಕ್ಷನ್ ಎಲ್ಲ ರಿಸೆಪ್ಷನ್ ಏನೋ ಇತ್ತು, ಅಟೆಂಡ್ ಆಗಿ ನೆಕ್ಸ್ಟ್ ಡೇ ಇನ್ನೊಂದು ಪೂಜೆ ಇತ್ತು. ಸೊ ಆ ಪೂಜೆಗೆ ಗಂಡ ಹೆಂಡತಿ ನವ ವಧು ವರ ಬಂದಿದ್ದಾರೆ. ಸೊ ಈ ಹುಡುಗ ಹೋಗಿ ಅವರಿಗೆ ತಾನು ಹೀಗೆ ಓದ್ತಾ ಇದ್ದೇನೆ ಅಂತ ಅವನು ಇಂಟ್ರಡ್ಯೂಸ್ ಮಾಡ್ಕೊಳ್ತಾನೆ. ಆಗ ಹುಡುಗಿ ಈ ಹುಡುಗನ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ತಾಳಂತೆ, ನಿಮ್ಗೆ ಗೊತ್ತಾಯ್ತಾ ಇವನು ಯಾರಂತ ಹೇಳಿ? ನಿನ್ನೆ ಒಬ್ರು ಇಲ್ಲಿ ಕುಡ್ದು ತುಂಬಾ ಒಂಥರ ಡ್ಯಾನ್ಸ್ ಮಾಡ್ಕೊಂಡು ವಿಚಿತ್ರವಾಗಿ ನಡ್ಕೊಳ್ತಾ ಇದ್ರಲ್ಲ, ಈ ಹುಡುಗ ಅವ್ರದ್ದೇ ಮಗ ಅಂತ ಹೇಳ್ಬಿಡ್ತಾರೆ. ಆಗ ಹುಡುಗನ್ಗೆ ತುಂಬಾ ಅಮ್ಯಾಸಿಂಗ್ ಫೀಲ್ ಆಗುತ್ತೆ. ಅಂದ್ರೆ ಎಲ್ಲರ ಎದುರುಗಡೆ ತನ್ನನ್ನ ಒಂದು ಏನು ಪದವಿ ಓದ್ತಾ ಇರುವಂತಹ ಒಬ್ಬ ಹುಡುಗನನ್ನ ಈ ರೀತಿ ಒಬ್ರು ಪರಿಚಯ ಮಾಡಿ ಕೊಡ್ತಾರಲ್ಲ, ನನ್ನ ಅಸ್ತಿತ್ವ ಇಷ್ಟೇನಾ, ನನ್ನ ಐಡೆಂಟಿಟಿ ಇಷ್ಟೇನಾ ಅಂತ ಹೇಳಿ ಆ ಮಗು ಕೊರಗುತ್ತೆ. ಮತ್ತು ಒಮ್ಮೆ ಕೌನ್ಸಿಲಿಂಗಿಗೆ ಬಂದಾಗ ಅದನ್ನ ಹೇಳ್ಕೊಳ್ಳುತ್ತೆ. ಸೊ ಇಂತಹ ಹಲವಾರು ಘಟನೆಗಳು ಮದ್ಯವ್ಯಸನೆಯ ಮಕ್ಕಳ ಜೀವನದಲ್ಲಿ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇರ್ತೇವೆ. ಈ ರೀತಿ ವ್ಯಸನ ಒಂದು ಚಕ್ರದಂತೆ ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗ್ತಾ ಇರುತ್ತೆ ಮತ್ತು ಮುಗಿಯದ ಅಧ್ಯಾಯದ ರೀತಿಯಲ್ಲಿ ಅದು ಮುಂದುವರಿತಾ ಇರುತ್ತೆ. ಸೊ ಕನೆಕ್ಟ್ ಆಗ್ತಾ ಹೋಗೋದನ್ನ ನಾವಿಲ್ಲಿ ಕಾಣಬಹುದು. ಸ್ನೇಹಿತರೆ, ನೀವೆಲ್ಲರೂ ಬೇರೆ ಬೇರೆ ಕಾರಣಗಳಿಂದ ಶಿಬಿರಕ್ಕೆ, ಹಾಸ್ಪಿಟಲ್ಗೆ, ಮನೆಯವರ ಒತ್ತಾಯದಿಂದ ಆಗಿರ್ಬೋದು, ಯಾರ ಮೇಲೆ ಯಾರೋ ಆನೆ ಪ್ರಮಾಣ ಮಾಡಿ ಕರ್ಕೊಂಡು ಬಂದಿರ್ಬೋದು, ಹೇಗೋ ಇಲ್ಲಿ ಬಂದಿರ್ತೀರ. ಆದ್ರೆ ಆಸ್ಪತ್ರೆಗೆ ಬಂದಾಗ ಅಥವಾ ಇಂತಹ ಮದ್ಯ ವ್ಯಸನ ವಿಮುಕ್ತಿ ಕೇಂದ್ರಗಳಿಗೆ ಅಡ್ಮಿಷನ್ ಆದಾಗ ನಮ್ಮ ದೇಹದಲ್ಲಿ ಸುಮಾರು ಬದಲಾವಣೆಗಳಾಗ್ಲಿಕ್ಕೆ ಶುರು ಆಗ್ತದೆ. ಇಲ್ಲಿಯವರೆಗೆ ನಮಗೆ ಹಸಿವಾಗ್ತಾ ಇರ್ಲಿಲ್ಲ. ಹಸಿವೆ ಆದ್ರೂ ಊಟ ಮಾಡ್ಬೇಕಂತ ಅನ್ಸುತ್ತೆ. ಊಟ ಮಾಡಕ್ ಹೋದಾಗ 2 ತುತ್ತಿಡುವಾಗ ವಾಕರಿಕೆ ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಎದೆ ಉರಿ ಬರ್ತಾ ಇತ್ತು. 1 ಕಪ್ ಟೀ ಹಿಡಿಯೋ ಅಂದ್ರೆ ಕೈ ಗಡಗಡಗಡ ನಡುಗ್ತಾ ಇತ್ತು. ನಡೆಯುವಾಗ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ಹೀಗೆ ಬೇರೆ ಬೇರೆ ವ್ಯಸನದಿಂದಾಗಿ ನಮ್ಮ ದೈಹಿಕವಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇತ್ತು. ಆದ್ರೆ ಈಗ ಚಿಕಿತ್ಸೆ ಶುರು ಆದ್ಮೇಲೆ ಅಥವಾ ವ್ಯಸನದಿಂದ ಹೊರಗೆ ಬಂದ್ಮೇಲೆ ಒಳ್ಳೆ ಹಸಿವಾಗ್ತಾ ಇದೆ, ದೇಹದಲ್ಲಿ ಶಕ್ತಿ ಬಂದಂಗ ಅನಿಸ್ತಾ ಇದೆ, ಮಾನಸಿಕವಾಗಿ ಒಂಥರ ನೆಮ್ಮದಿ ಸಿಗ್ತಾ ಇದೆ. ಅದನ್ನ ನಾವು ಗುರುತಿಸುವಂತಹದ್ದು ಅತಿ ಮುಖ್ಯ ಆಗಿರುತ್ತೆ. ಯಾವುದೋ ಒತ್ತಾಯಕ್ಕೆ ನಾನು ಡ್ರಿಂಕ್ಸ್ ಬಿಟ್ಟಿರ್ಬೋದು, ಆದ್ರೆ ಅದ್ ಬಿಟ್ಟಿರೋದ್ರಿಂದ ನನ್ನಲ್ಲಿ ಏನ್ ಬದಲಾವಣೆ ಆಯ್ತು, ಅದ್ ಬಿಟ್ಟಿರೋದ್ರಿಂದ ನನ್ಗೆ ಏನ್ ಒಳ್ಳೇದಾಯ್ತು ಅನ್ನೋದನ್ನ ನಾವು ಗಮನಿಸುವಂತಹ ಅವಶ್ಯಕತೆ ಇಲ್ಲಿ ಇರುತ್ತೆ. ಕುಡಿಯುವ ದಿನಗಳಲ್ಲಿ ನಾವು ಹಲವಾರು ತಪ್ಪು ನಡವಳಿಕೆಗಳನ್ನ ತೋರಿಸಿರ್ತೇವೆ. ಸಣ್ಣ ಸಣ್ಣ ವಿಷಯಗಳು ದೊಡ್ಡ ರಾದಂತ ಆಗ್ಲಿಕ್ಕೆ ನಾವು ಕಾರಣರಾಗಿರ್ತೇವೆ. ಉದಾಹರಣೆಗೆ ನಮ್ಮ ದುಡಿತ, ನಮ್ಮ ಕುಡಿತಕ್ಕೆ 700 ರೂಪಾಯಿ 800 ರೂಪಾಯಿ ದುಡಿದ್ರು 500 600 ರೂಪಾಯಿಯನ್ನ ನಾವು ಕುಡಿತಕ್ಕೆ
ಆಗ್ತಾ ಇತ್ತು. ಹೆಂಡತಿ ಮಕ್ಕಳು ಎಷ್ಟೋ ತಮ್ಮ ಆಸೆಗಳನ್ನ ಅಲ್ಲೇ ಬಿಟ್ಟು ಹಾಕ್ತಾ ಇದ್ರು. ಎಷ್ಟೋ ಬಾರಿ ಕುಡಿತಕ್ಕಾಗಿ ಸ್ಮೋಕಿಂಗಿಗೆ ಮಗನನ್ನೇ ಬಾರಿಗೆ ಕಳಿಸಿದ್ದುಂಟು, ಮಗನನ್ನೇ ಪೆಟ್ಟಿ ಶಾಪಿಗೆ ಕಳಿಸಿ ತಂಬಾಕು ಬೀಡಿ ಸಿಗರೇಟ್ ತರಿಸಿದ್ದಿರತ್ತೆ. ಮಗನ್ ಮೇಲಾಣೆ, ಹೆಂಡತಿ ಮೇಲಾಣೆ, ಮಂಜುನಾಥನ್ ಮೇಲಾಣೆ ಅಂತ ಹೇಳಿ ಎಷ್ಟೊಂದು ಆನೆ ಪ್ರಮಾಣಗಳನ್ನ ಮಾಡ್ತಾ ಎಷ್ಟೋ ಜನರ ಭರವಸೆಗಳನ್ನ ನಾವು ಸುಳ್ಳು ಮಾಡಿರ್ತೇವೆ. ಒಂದು ಸಾಲ ತೀರಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಇನ್ನೊಬ್ಬರ ಹತ್ರ ಸಾಲ ಮಾಡ್ತಾ ಸಾಲವನ್ನ ಪೂರೈಕೆ ಮಾಡದೆ ಸಾಲ ಬೆಟ್ಟದ ಹಾಗೆ ಬೆಳೀಲಿಕ್ಕೆ ನಾವು ಕಾರಣರಾಗಿರ್ತೇವೆ. ನಮ್ಮ ಸ್ನೇಹಿತ, ಭಾವ, ಬಾಸ್ ಯಾರಾದ್ರೂ ಬುದ್ಧಿ ಹೇಳಲಿಕ್ಕೆ ಬಂದಾಗ ಅವ್ರ ಹತ್ರ ಸಿಟ್ಟು ಮಾಡ್ಕೊಂಡು ನನ್ನ ಕಷ್ಟ ಅವ್ರಿಗೇನ್ ಗೊತ್ತಾಗುತ್ತೆ, ನಾನು ಯಾಕೆ ಕುಡಿತಾ ಇದ್ದೇನೆ ಅಂತ ಅವ್ರಿಗೇನು ಅರ್ಥ ಆಗುತ್ತೆ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ಅವರಿಂದ ದೂರ ಆಗಿರ್ತೇವೆ. ಸಂಬಂಧಿಕರು ನಮ್ಮೊಟ್ಟಿಗೆ ಕೆಲಸ ಮಾಡೋವರಿಗೆ ಅಥವಾ ಏನೋ ಪ್ರಮೋಷನ್ ಆದಾಗ ನಾವು ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಿನ ಭಾವನೆಯನ್ನ ವ್ಯಕ್ತಪಡಿಸಿರ್ತೇವೆ. ಸಣ್ಣ ಸಣ್ಣ ವಿಷಯಗಳಿಗೆ ನೋವು ಮಾಡೋದು, ಜಗಳ ಮಾಡ್ಕೊಳ್ಳೋದು. ಅವರು ಹತ್ರ ದುಡ್ಡಿದೆ ಅದಕ್ಕೆ ಅವ್ರು ಅಹಂಕಾರದಿಂದ ನಡ್ಕೊಳ್ತಾರೆ. ಅವ್ನು ಬೇಕಂತ ನನ್ಗೆ ಹೀಗೆ ಹೇಳಿದ, ನನ್ನನ್ನು ಎಲ್ರ ಕಡೆ ಇನ್ಸಲ್ಟ್ ಮಾಡಿದ ಅಂತ ಹೇಳಿ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ದೊಡ್ಡದು ಮಾಡ್ಕೊಂಡು ವ್ಯಸನದಿಂದ ಮಾಡಿರ್ತೇವೆ. ನಮಗೂ ತುಂಬಾ ಆಸೆಗಳಿರುತ್ತೆ. ಆ ಆಸೆಗಳನ್ನ ಪೂರೈಸುವಲ್ಲಿ ನಮ್ಮ ಪ್ರಯತ್ನ ಸಾಕಷ್ಟಿದೆಯಾ ಅನ್ನೋದನ್ನ ಗಮನಿಸ್ಬೇಕು. ನಾನಿವತ್ತು ಹೀಗಾಗ್ಲಿಕ್ಕೆ ಅವನಿಂದ ಆಯ್ತು, ಇವನಿಂದ ಆಯ್ತು, ಆ ಟೆನ್ಷನ್ ಇಂದ ಆಯ್ತು, ಇವಳಿಂದ ಆಯ್ತು ಅನ್ನೋದ್ರ ಬಗ್ಗೆ ಆಲೋಚಿಸ್ತಾ ಇರೋದ್ರ ಬದಲಿಗೆ ಆಸೆ ಏನೋ ನಮಗ್ ತುಂಬಾ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ನನ್ನ ಎಫರ್ಟ್ ಅಷ್ಟಿತ್ತಾ, ನಾನಷ್ಟು ಎಫರ್ಟ್ ಹಾಕಿದ್ದೇನೆ ಅಂತ ಹೇಳಿ ನನ್ಗೆ ನಾನು ಪ್ರಶ್ನೆ ಮಾಡ್ಕೊಳ್ಳುವಂತದ್ದು ಅಗತ್ಯ ಆಗಿರುತ್ತೆ. ಡ್ರಿಂಕ್ಸ್ ಬಿಟ್ಟು ಕೂಡ್ಲೆ ಎಲ್ಲವೂ ಮ್ಯಾಜಿಕ್ ಅಂದ್ರೆ ಸರಿಯಾಗ್ಬೇಕು, ಅದು ಸಾಧ್ಯವಿಲ್ಲ. ನಿಧಾನವಾಗಿ ಹಲವಾರು ವಿಷಯಗಳು ಸರಿಯಾಗ್ಲಿಕ್ಕೆ ಶುರುವಾಗ್ತದೆ. ಫಸ್ಟ್ ನನ್ನ ಆರೋಗ್ಯ ಸರಿಯಾಗ್ಲಿಕ್ಕೆ ಶುರು ಆಗುತ್ತೆ, ಮಾನಸಿಕ ಆರೋಗ್ಯ ಬರ್ಲಿಕ್ಕೆ ಶುರು ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಉಂಟಾಗಕ್ ಶುರು ಆಗುತ್ತೆ. ಯಾವಾಗ ದೈಹಿಕ ಮಾನಸಿಕ ನೆಮ್ಮದಿ ಬರುತ್ತೆ, ನನ್ನ ಹೊರಗಡೆ ನನ್ನ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ನಾನು ಕೆಲಸ ಮಾಡುವಲ್ಲಿ ನನ್ನ ಕೆಲಸ ಉತ್ತಮಗೊಳ್ತದೆ, ನನ್ನ ಅರ್ನಿಂಗ್ ಉತ್ತಮಗೊಳ್ಳುತ್ತೆ. ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಆ ವ್ಯಕ್ತಿಯಲ್ಲಿ ಬದಲಾವಣೆಗಳಾಗ್ತಾ ಬರುತ್ತೆ. ಈಗ ಯಾರೋ ಒಬ್ಬ ಮದುವೆಯಾಗಿ 15 ವರ್ಷಗಳ ನಂತರ ಮನೆ ಕಟ್ಟಿದಾನೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ವರ್ಷಗಳ ಅವನ ಪ್ರಯತ್ನ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಕುಡಿತಾ ಬಿಟ್ಟು ದಿನಕ್ಕೊಂದು ಮಿನಿಮಮ್ 400-500 ದುಡ್ಡನ್ನ ನಾವು ಉಳಿಸ್ಬೋದು. ಮನೆಯಲ್ಲಿ ಜಗಳ ಕಮ್ಮಿ ಆಗೋದ್ರಿಂದ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಕೆಲಸದಲ್ಲಿ ಎಫಿಷಿಯನ್ಸಿ ಬರೋದ್ರಿಂದ, ಕೆಲಸದಲ್ಲಿ ಆ ಒಂದು ಏನೋ ಒಳ್ಳೆಯ ನಾವು ಕೆಲಸ ಮಾಡೋದ್ರಿಂದ ಬಾಸ್ ಕಿರಿಕಿರಿ ಮಾಡೋದು ಕಮ್ಮಿ ಮಾಡ್ಬೋದು. ಮನೆಯಲ್ಲಿ ನೆಮ್ಮದಿ ಇರೋದ್ರಿಂದ ಮಕ್ಕಳು ಶಾಲೆಗೆ ಓದ್ಲಿಕ್ಕೆ ಅವರಲ್ಲಿ ಆಸಕ್ತಿ ಜಾಸ್ತಿ ಆಗ್ಬೋದು, ಅವರ ಅಚೀವ್ಮೆಂಟ್ಸ್ ಜಾಸ್ತಿ ಆಗ್ಬೋದು. ಹೆಚ್ಚಿನವರು ಒಳ್ಳೆಯ ಟ್ಯಾಲೆಂಟ್ ಇರುತ್ತೆ. ನಾವು ನೋಡ್ತೇವೆ, ಈ ಕಾರ್ಪೆಂಟರ್ ಆಗಿರ್ಬೋದು, ಮೇಸ್ತ್ರಿ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು, ಈವನ್ ಉನ್ನತ ಉದ್ಯೋಗದಲ್ಲಿರುವಂತಹ ಡಾಕ್ಟರ್ಸ್, ಇಂಜಿನಿಯರ್ಸ್ ಈ ವ್ಯಸನದಿಂದ ಹೊರಗೆ ಬಂದಾಗ ಅವರ ಎಫಿಷಿಯನ್ಸಿ, ಅವರ ಕೌಶಲ್ಯತೆಯಿಂದ ಅವ್ರು ಹೆಚ್ಚು ಸಮಾಜದಲ್ಲಿ ಬೆಳಗ್ಲಿಕ್ಕೆ ಶುರು ಆಗ್ತಾರೆ. ಸೊ ಇದೆಲ್ಲವೂ ಕೂಡ ನಾವು ಖಂಡಿತವಾಗಿ ವ್ಯಸನದಿಂದ ಹೊರಗೆ ಬರ್ತಾ ಇದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ವಿಷಯಗಳನ್ನ ನೇರವಾಗಿ ವ್ಯಕ್ತಪಡಿಸುವ ಮೂಲಕ ನಮ್ಮಲ್ಲಿರುವಂತಹ ಟಾಂಟ್ ಕೊಡೋದು, ವ್ಯಂಗ್ಯದಲ್ಲಿ ಮಾತಾಡೋದು, ಸೊ ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲಿ ಇರುತ್ತೆ. ಸೊ ಅದೇ ರೀತಿ ಇನ್ನು ಹೆಚ್ಚಿನ ಇನ್ನು ಮನೆಯವರ ಪಾತ್ರದ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, ಹೆಚ್ಚಿನ ಮನೆಗಳಲ್ಲಿ ಕುಡಿತ ಮರುಕಳಿಸ್ಲಿಕ್ಕೆ ಮನೆಯವರ ಒಂದು ಅಸಹಕಾರ, ನಿಂದನೆಯೇ ಮುಖ್ಯ ಕಾರಣ ಆಗಿರುತ್ತೆ. ತುಂಬಾ ಕೇಸಲ್ಲಿ ನಾವು ನೋಡ್ತೇವೆ, ರೋಗಿಯನ್ನು ಮಾತ್ರ ದೂಷಿಸುವಂತಹದ್ದು ಅವಶ್ಯಕತೆ ಇರಲ್ಲ. ಎಷ್ಟೋ ಮನೆಗಳಲ್ಲಿ ಎಷ್ಟು ಬಾರಿ ತಿಳಿಸಿ ಹೇಳಿದ್ರು, ವೈದ್ಯರು ಹೇಳಿರ್ತಾರೆ, ಆಪ್ತ ಸಮಾಲೋಚಕರು ಹೇಳಿರ್ತಾರೆ, ಬಟ್ ಮನೆಯವರ ಕೆಲವೊಂದು ಅಸಹಕಾರ, ನಿಂದನೆ ಅನ್ನುವಂತಹದ್ದೇ ರೋಗಿ ನಡವಳಿಕೆಯಲ್ಲಿ ತೊಂದರೆ ಬರ್ಲಿಕ್ಕೆ ಕಾರಣ ಆಗುತ್ತೆ. ಕುಟುಂಬದ ಸದಸ್ಯರೇನು ಕಟುವಾದ ಟೀಕೆ, ಕಠಿಣ ಮಾತುಗಳು, ಗಂಡ ಮದ್ಯವ್ಯಸನದಿಂದ ಹೊರ ಬಂದ ಕೂಡಲೇ ಆತನಿಗೆ ಗದರಿಸುವಂತಹ ಮಾತುಗಳು, ಇಷ್ಟು ಖರ್ಚು ಮಾಡಿದ್ದೇನೆ, ಇನ್ನೇನಾದ್ರೂ ಕುಡಿದ್ರೆ ಮನೆ ಬಿಟ್ಟು ಹೋಗ್ತೇನೆ, ಬಾವಿಗೆ ಹಾರ್ತೇನೆ, ದೇವ್ರ ಮೇಲೆ ಪ್ರಮಾಣ ಮಾಡು, ಇನ್ನೇನಾದ್ರೂ ನೀನ್ ಕುಡಿಬೇಕು,
ಗ್ಯಾರಂಟಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ತೇನೆ, ನಾನು ನಿನ್ನ ಸಹವಾಸಕ್ಕಿರಲ್ಲ, ನನ್ನ ಮನೆಯವರಿಗೆ ಹೇಳಿ ನಿನ್ಗೊಂದು ಗತಿ ಕಾಣಿಸ್ತೇನೆ. ಸೊ ಇಂತಹ ಥ್ರೆಟನಿಂಗ್ ಮಾತುಗಳು, ಬೆದರಿಸುವಂತಹ ಮಾತುಗಳಿಂದ ಏನೂ ನಡೆಯೋದಿಲ್ಲ. ಸೊ ಹೆಚ್ಚಿನ ಸಂದರ್ಭಗಳಲ್ಲಿ ಮದ್ಯವ್ಯಸನಿಗಳಲ್ಲಿ ಗಮನಿಸುವ ಒಂದು ಮುಖ್ಯ ಅಂಶ ಅಂತ ಹೇಳಿದ್ರೆ ಮುಂಗೋಪ ಜಾಸ್ತಿ, ಸಿಟ್ಟು ಜಾಸ್ತಿ. ಇಂತಹ ಮಾತುಗಳು ಅವರನ್ನ ಕುಡಿತಕ್ಕೆ ಹೋಗ್ಲಿಕ್ಕೆ ಪ್ರೇರೇಪಿಸಬಹುದು. ಸೊ ಇಲ್ಲಿ ಮನೆಯವರಾಗಿ ನೀವು ಗಮನಿಸಬೇಕಾಗಿರೋದಂದ್ರೆ, ನಿಮ್ಮ ಗಂಡ ಅಥವಾ ಮನೆಯವರಿಗೆ ಬಲು ಬೇಗ ಸಿಟ್ಟು ತರುವಂತಹ ಅಂಶ ಯಾವುದು ಅದು ನಿಮಗೆ ಗೊತ್ತಿರುತ್ತೆ. ಹಾಗಾದ್ರೆ ಅಂತಹ ಅಂಶಗಳನ್ನ ನಿರ್ಲಕ್ಷಿಸಬೇಡಿ. ಯಾವುದಕ್ಕೆ, ಈ ಕೆಲವರು ಊಟದ ವಿಷಯದಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿರ್ತಾರೆ. ಸೊ ಅದು ಯಾವಾಗ್ಲೂ ಅವ್ರಿಗೆ ಆ ಕಡೆ ಈ ಕಡೆ ಆಗ್ತಿದ್ರೆ ತುಂಬಾ ಸಿಟ್ಟು ಮಾಡ್ಕೊಳ್ತಾರೆ. ಕೆಲವರು ಟೈಮಿಂಗ್ಸ್ ವಿಷಯದಲ್ಲಿ, ಕೆಲವರು ಇನ್ನೂ ಬೇರೆ ವಿಷಯಗಳಲ್ಲಿ. ಸೊ ನಿಮ್ಮನೆಯವರು ಯಾವುದಕ್ಕೆ ಹೆಚ್ಚು ಅಸಮಾಧಾನಗೊಳ್ತಾರೆ ಅನ್ನೋದನ್ನ ಗಮನಿಸಿ ಮತ್ತು ಅದನ್ನ ನಿರ್ಲಕ್ಷ್ಯ ಮಾಡಕ್ಕೆ ಹೋಗ್ಬೇಡಿ. ವ್ಯಸನಿಯ ಹಿಂದಿನ ತಪ್ಪುಗಳನ್ನ ಪದೇ ಪದೇ ಆಡಿ ತೋರಿಸುವಂತಹದ್ದು. ಇನ್ನು ಕೆಲವರೇನು, ಈಗ ನೀನು ಡ್ರಿಂಕ್ಸ್ ಬಿಟ್ರೆ ಏನ್ ಪ್ರಯೋಜನ ಆಯ್ತು, ನೋಡಿ ಇವತ್ತು ನೀನ್ ನನ್ಗೆ 1,000 ಸೀರೆ ತಂದು ಕೊಟ್ಟಿದ್ಯಾ, ಒಂದ್ ವೇಳೆ ನೀನ್ ಕುಡಿತಾ ಇಲ್ಲದೆ ಇದ್ರೆ ನನ್ಗೆ ಇವತ್ತು 10,000 ಸೀರೆ ತಂದು ಕೊಡ್ತಾ ಇದ್ದೀಯೇನೋ, ಏನ್ ಪ್ರಯೋಜನ, ಮದುವೆ ಆಗಿ 20 ವರ್ಷ ಆಯ್ತು, ನನ್ನ ಜೀವನ ಮುಗೀತು, ಇನ್ನು ನೀನ್ ಡ್ರಿಂಕ್ಸ್ ಬಿಟ್ಟು ನನ್ಗೇನ್ ಪ್ರಯೋಜನ ಇದೆ. ಸೊ ಇಂತಹ ಮಾತುಗಳನ್ನ ಹೇಳಿದಾಗ ಆ ವ್ಯಕ್ತಿಗೆ ಒಂದು ಚುಚ್ಚಿದ ಹಾಗೆ ಆಗ್ತದೆ. ಹಾಗೆ ನಾನು ಯಾಕೆ ಇದರಿಂದ ಹೊರಗೆ ಬರಬೇಕು, ಸೊ ನನ್ನನ್ನ ಯಾರು ಇಷ್ಟಪಡೋರು ಇಲ್ಲ ಅಂತ ಹೇಳಿ ಅವರು, ಮತ್ತು ಸಿಟ್ಟು ಜಾಸ್ತಿ ಇರೋದ್ರಿಂದ ತುಂಬಾ ಸುಲಭವಾಗಿ ಅದಕ್ಕೆ ವಾಪಸ್ ಹೋಗುವಂತಹ ಪ್ರಯತ್ನವನ್ನ ಮಾಡಬಹುದು. ಮದ್ಯವ್ಯಸನಿಯ ಮೇಲೆ ನಂಬಿಕೆ ಇಡಬೇಕು. ವ್ಯಕ್ತಿಯು ಕೆಲಸದಿಂದ ಮನೆಗೆ ಮರಳಿ ಬಂದ ಕೂಡಲೇ ಹೋಗಿ ಆತರ ಹೋಗಿ ಮೂಸಿ ನೋಡೋದು, ಕುಡ್ದಿಯ ಇವತ್ತು, ಸ್ವಲ್ಪ ಆದ್ರೂ ಕುಡಿಯೋದೆ ನೀನ್ ಬರ್ಲಿಕ್ಕಿಲ್ಲ, ಇವತ್ತು ನೀನ್ ಆ ಫ್ರೆಂಡ್ ಒಟ್ಟಿಗೆ ಹೋಗಿದ್ದೆ ಅಂತೆ, ನನ್ಗೆ ಅವನು ಹೇಳಿದ, ಅವನೊಟ್ಟಿಗೆ ಹೋಗಿದ್ದೆ ಅಂದ್ರೆ ನೀನ್ ಗ್ಯಾರಂಟಿ ಕುಡ್ದಿರ್ತೀಯ. ಸೊ ಇಂತಹ ಮಾತುಗಳು ಡೌಟ್ ಮಾಡುವಂತಹದ್ದು. ಅವ್ನ್ ಸ್ನಾನಕ್ಕೆ ಹೋದ ಅಥವಾ ಒಳಗೆ ಹೋದ ಕೂಡಲೇ ಇಮಿಡಿಯೇಟ್ ಅವ್ನ್ ಪರ್ಸ್ ಚೆಕ್ ಮಾಡೋದು, ಎಲ್ಲಾದ್ರೂ ಬಾರ್ ಕೌಂಟರ್ ಅದು ಬಿಲ್ ಸಿಕ್ಕುತ್ತಾ ಅಂತ ಹೇಳಿ. ಮನೆ ಹೊರ ಹೋದ ಕೂಡಲೇ ಆತನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಒಂದು ಸ್ಪೈ ಮಾಡುವಂತಹದ್ದು. ಸೊ ಇದು ಏನ್ ಮಾಡುತ್ತೆ, ವ್ಯಕ್ತಿಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ನಾವು ವ್ಯಕ್ತಿಯ ವ್ಯಕ್ತಿತ್ವವನ್ನ ಗುರುತಿಸಿ ಕುಟುಂಬ ಆತನಿಗೆ ಗೌರವ ನೀಡಬೇಕು, ಆತನ ಮನಸ್ಥಿತಿಯನ್ನ ಅರ್ಥೈಸಿಕೊಳ್ಬೇಕು. ಜಸ್ಟ್ ಅವನ ಪ್ಲೇಸ್ ಅಲ್ಲಿ ಇಂತು ನಾವು ಆಲೋಚನೆ ಮಾಡುವ, ಇಷ್ಟು ವರ್ಷ ಆಲ್ಮೋಸ್ಟ್ ಒಂದು 15 ವರ್ಷ 20 ವರ್ಷ 10 ವರ್ಷ ಎಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಆತ ಕುಡಿತವನ್ನೇ ನೆಚ್ಕೊಂಡಿದ್ದ. ಆತನ ಫ್ರೆಂಡ್ಸ್ ಬೇರೆ ಆಗಿದ್ರು, ಆತನ ವಾತಾವರಣವೇ ಕಂಪ್ಲೀಟ್ ಬೇರೆ ಆಗಿತ್ತು. ಆದ್ರೆ ಇವತ್ತು ಆಲ್ ಆಫ್ ಸಡನ್ ಅವನು ಅದನ್ನ ಬಿಟ್ಟು ಹೊರಗೆ ಬಂದು ಒಂದು ಬೇರೆಯ ಜೀವನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಹಕಾರ ಎಷ್ಟಿದೆ ಅನ್ನೋದು ಇದಕ್ಕೆ ನಿರ್ಧಾರ ಆಗುತ್ತೆ. ಸೊ ಅವನ ಮನಸ್ಥಿತಿ ಅರ್ಥೈಸಿಕೊಳ್ಳುವಂತಹದ್ದು, ಅವನನ್ನ ಸಪೋರ್ಟ್ ಮಾಡುವಂತಹದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಯಾವುದೇ ಸಭೆ ಸಮಾರಂಭಕ್ಕೆ ಗಂಡನೊಟ್ಟಿಗೆ ಅಟೆಂಡ್ ಮಾಡೋದು, ಆತನನ್ನ ಇತರರಿಗೆ ಪರಿಚಯಿಸೋದು, ಆತನ ಬಗ್ಗೆ ಉತ್ತಮ ಮಾತುಗಳನ್ನ ಆಡುವಂತಹದ್ದು ಆತನ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದೆ. ಮತ್ತೆ ಆತನೇ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ನನ್ನ ಹೆಂಡತಿ ಇಷ್ಟು ದಿನ ನನ್ನಲ್ಲಿ ಹೇಟ್ ಮಾಡ್ತಾ ಇದ್ದದ್ದು ನನ್ನ ಡ್ರಿಂಕ್ಸ್ ಅನ್ನ, ನನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ. ಮದ್ಯವ್ಯಸನಿಯೊಟ್ಟಿಗೆ ಕಾಲ ಕಳೆಯುವಂಥದ್ದು, ಆತನ ಮನಸ್ಸಿಗೆ ಭಾವನೆಗಳಿಗೆ ಸ್ಪಂದಿಸುವಂತಹದ್ದು. ಏನು, ಮಕ್ಕಳು ಶಾಲೆ ಸ್ನೇಹಿತರ ಬಗ್ಗೆ ತಂದೆಯೊಂದಿಗೆ ಚರ್ಚಿಸಲು ಪ್ರೇರೇಪಿಸುದು. ಈ ವ್ಯಸನದಿಂದಾಗಿ ಮಕ್ಕಳು ತಮ್ಮ ಮನಸ್ಸು ಬಿಚ್ಚಿ ಅಪ್ಪನ ಹತ್ರ ಮಾತಾಡ್ತಾ ಇರಲ್ಲ, ಅಪ್ಪನ ಹತ್ರ ಹೇಳ್ಕೊಳ್ಳೋದಂದ್ರೆ ಹೆದರ್ತಾ ಇರ್ತಾರೆ. ಈಗ ಅಮ್ಮ ಆದವಳ ಜವಾಬ್ದಾರಿ ಅಂದ್ರೆ ಮಕ್ಕಳನ್ನ ತಂದೆ ಹತ್ರ ದೂಡುವಂತಹದ್ದು. ತಮ್ಗೆ ಏನಾದ್ರೂ ಶಾಲೆಯಲ್ಲಿ ನಡೆದ ಘಟನೆಯನ್ನ ತಂದೆ ಹತ್ರ ಹೇಳ್ಕೊಳ್ಳಿಕ್ಕೆ ಒಂದು ಅವರಿಗೆ ಹೆಲ್ಪ್ ಮಾಡುವಂತದ್ದು, ಮಕ್ಕಳನ್ನ ಮೋಟಿವೇಟ್ ಮಾಡುವಂತದ್ದು. ಅದೇ ರೀತಿ ಚಿಕಿತ್ಸೆಯ ಬಗ್ಗೆ ಒಲವು ತೋರಿಸುವಂತಹದ್ದು. ಸೊ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದರ್ಧ ಮಾಡಿದೆ ಇದರ್ಧ ಮಾಡಿದೆ ಅಂತ ಹೇಳಿ ಅಲ್ಲ, ನೀವು ಚಿಕಿತ್ಸೆಗೆ ಯಾವುದೇ ಮನೋವೈದ್ಯರ ಹತ್ರ ಮದ್ಯವ್ಯಸನಕ್ಕೆ ಚಿಕಿತ್ಸೆಯನ್ನ ಪಡೆದಾಗ ಅವರು ಹೇಳಿದಷ್ಟು ಸಮಯ ಕಡ್ಡಾಯವಾಗಿ ಚಿಕಿತ್ಸೆಯನ್ನ ಮುಂದುವರಿಸುವಂತಹ ಪ್ರಯತ್ನವನ್ನ ಮಾಡಿ. ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆ ಅನ್ನುವಂತಹದ್ದು ಆ ವ್ಯಕ್ತಿಯ ಒಂದು ಆತ್ಮ ಸ್ಥೈರ್ಯವನ್ನ ಬೂಸ್ಟ್ ಮಾಡುತ್ತೆ ಮತ್ತು ವ್ಯಸನದಿಂದ ದೂರ ಉಳಿಲಿಕ್ಕೆ ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ತೊಂದರೆಗಳಿದ್ದಾಗ
ಅದನ್ನ ಅವನು ಶೇರ್ ಮಾಡ್ಕೊಂಡು ಮನಸ್ಸು ಹಗುರ ಆಗ್ಲಿಕ್ಕೆ ಅದು ಕಾರಣ ಆಗುತ್ತೆ. ಅದೇ ರೀತಿ ಪ್ರತಿ ಬಾರಿ ನಿಮ್ಮ ಊರಿನ ಹತ್ರ ಇರುವಂತಹ ಅನಾಮಿಕ ಅಮಲಿಗಳ ಸಭೆಯನ್ನ ಅಟೆಂಡ್ ಆಗುವಂತಹದ್ದು. ತುಂಬಾ ಜನ ನಾವು ನೋಡ್ತೇವೆ, ಕೆಲವರು ಈ ಮದ್ಯ ವ್ಯಸನವನ್ನ ಮನೋವೈದ್ಯರ ಸಹಾಯದಿಂದ ಚಿಕಿತ್ಸೆಯಿಂದ ಬಿಡ್ತಾರೆ. ಇನ್ನು ಕೆಲವರು ಈ ಧಾರ್ಮಿಕ ಸಂಘಟನೆಗಳು ಆಯೋಜಿಸುವ ಶಿಬಿರದಿಂದ ಇನ್ಸ್ಪೈರ್ ಆಗಿ ಬಿಡ್ತಾರೆ. ಮತ್ತು ಕೆಲವರು ಈ ಅನಾಮಿಕ ಅಮಲಿಗಳು ತಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳ್ತವೆ, ಸ್ವಸಹಾಯ ಗುಂಪು, ವ್ಯಸನದಿಂದ ಹೊರಗೆ ಬಂದವರು ತಮ್ಮ ಜೀವನದ ಅನುಭವಗಳನ್ನ ಹೇಳ್ತಾ ತಾವು ಹೇಗೆ ಎಷ್ಟು ಕಷ್ಟ ಪಡ್ತಾ ಇತ್ತು, ಎಷ್ಟು ಬಾರಿ ಚಿಕಿತ್ಸೆ ಪಡೆದಿತ್ತು, ಬಟ್ ಇವತ್ತು ನಾವು ಹೇಗೆ ಹೊರಗೆ ಬಂದೇವಂತ ಅವ್ರು ಆಡುವಂತಹ ಇನ್ಸ್ಪಿರೇಷನಲ್ ವರ್ಡ್ಸ್ ಅನ್ನುವಂಥದ್ದು ಈ ವ್ಯಕ್ತಿಗೆ ಸ್ಫೂರ್ತಿದಾಯಕ ಆಗ್ಬೋದು. ಹಾಗಾಗಿ ಪ್ರತಿ ಬಾರಿ ಒಂದು ವಾರಕ್ಕೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಆದ್ರೂ ಅಟೆಂಡ್ ಮಾಡ್ಲಿಕ್ಕೆ ಮನೆಯವರು, ನೀವು ಅವ್ರು ಒಬ್ಬರೇ ಹೋಗಲ್ಲ ಅಂದ್ರೆ ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ನೀವು ಕೂಡ ಅವರೊಟ್ಟಿಗೆ ಹೋಗಿ 1 ಗಂಟೆಗಳ ಕಾಲ ಆ ಮೀಟಿಂಗ್ ಅನ್ನ ಅಟೆಂಡ್ ಆಗಿ ಬರುವಂತಹ ಅಭ್ಯಾಸವನ್ನ ಪ್ರೋತ್ಸಾಹ ಕೊಡಿ. ಈ ಮೂಲಕ ವ್ಯಕ್ತಿ ಮದ್ಯ ವ್ಯಸನದಿಂದ ಹೊರ ಬಂದ ಮೇಲೂ ಕೂಡ ಸ್ವತಃ ವ್ಯಕ್ತಿ ಮತ್ತು ಕುಟುಂಬ ವ್ಯಸನದಿಂದ ದೂರ ಉಳಿಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ಈ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿ ವ್ಯಕ್ತಿಯನ್ನ ಯಶಸ್ಸಿನ ಹತ್ರ ತಗೊಂಡು ಹೋಗುತ್ತೆ. ಸೊ ಇಷ್ಟು ಮಾತಾಡ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಈಗಾಗಲೇ ನೀವು ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ಸೌಜನ್ಯಾದಿ ಶೆಟ್ಟಿ ಅವರು ಮಾತಾಡಿದಂಥ ವಿಷಯದ ಬಗ್ಗೆ ಕೇಳ್ಕೊಂಡಿದ್ದೀರಿ. ಇವತ್ತು ನಮಗೆ ಮದ್ಯವ್ಯಸನಿ ಪಾಲಕರ ಕುಟುಂಬ ಹಾಗೂ ಅವರ ಸಂಪೂರ್ಣ ಮನೆಯವರ ಬಗ್ಗೆ, ಅವರ ನಡವಳಿಕೆಗಳ ಬಗ್ಗೆ ಎಲ್ಲ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ನಮಗೆ ಅನ್ಸ್ಬೋದು, ಅಯ್ಯೋ ನಮ್ಮ ಮನೆಯಲ್ಲೂ ಹೀಗೆ ಆಗ್ತಿದೆ ಅಥವಾ ನಾನು ಇದೇ ತಪ್ಪು ಮಾಡಿರ್ಬೋದು, ಅದು ನಿಮಗೆ ಎಷ್ಟೋ ಇವತ್ತಿನ ವಿಚಾರಗಳಲ್ಲಿ ಅಯ್ಯೋ ಹೌದಲ್ಲ ನಾನು ತಪ್ಪು ಮಾಡ್ತಿದ್ದೆ ಈ ಥರ ಎಲ್ಲ ಅನ್ಸಿರ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾರ್ಗದರ್ಶನ ಬೇಕು ನನಗೆ, ಅಥವಾ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು, ಈ ಥರ ಇದ್ರೆ ನಿಮ್ಮ ಸಮಸ್ಯೆಗಳು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನ ಈಗ ನೀವು ಪ್ರಶ್ನೆ ರೂಪದಲ್ಲಿ ಕೇಳಬಹುದು. *6 ಅನ್ನು ಒತ್ತೋದ್ರ ಮೂಲಕ ನೀವು ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ಸ್ನೇಹಿತರೆ. ಇನ್ನೂ ಹೆಚ್ಚಿನ ನಿಮಗೆ ವಿವರಗಳು ಬೇಕು ಅಂತಿದ್ರೆ ನೀವು ನೇರವಾಗಿ ಮುಖತಃ ಭೇಟಿ ಮಾಡೋದಕ್ಕೆ ನಾನು ಈ ಕಾರ್ಯಕ್ರಮದ ನಂತರದಲ್ಲಿ ನಿಮಗೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಕೊಡ್ತೇನೆ. ಅದರಲ್ಲಿಯೂ ಸಹ ನೀವು ನಿಮ್ಮ ಹೆಚ್ಚಿನ ಪ್ರಶ್ನೆಗಳಿದ್ರೆ ಕೇಳಬಹುದು ಸ್ನೇಹಿತರೆ. ಈಗಾಗಲೇ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನಿಮಗೆ *6 ಅನ್ನು ಒತ್ತೋದ್ರ ಮೂಲಕ ಕೇಳ್ಬೋದು. ಅಲ್ಲಿಯವರೆಗೆ ನಾನು ನಮ್ಮ ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಮ್ಮ ಆಸ್ಪತ್ರೆ ಇತರ ಸೇವೆಗಳ ಬಗ್ಗೆ ಚುಟುಕಾಗಿ ಹೇಳ್ತೇನೆ. ಆದರೆ ಸ್ನೇಹಿತರೆ, ಯಾವುದೇ ಸಮಯದಲ್ಲಿ ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಿ, ಮತ್ತೆ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೇವೆ ಅಂತ ನಾವು ಮೊದಲೇ ಹೇಳಿದ್ದೇವೆ. ಅಂದ್ರೆ ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ನಿಮ್ಮ ಹೆಸರೇನು, ನಿಮ್ಮ ಯಾವುದೇ ವಿಚಾರಗಳು, ನಿಮ್ಮ ವಿವರಗಳು ಸಹ ನಾವು ಸಂಗ್ರಹಿಸೋದಿಲ್ಲ ಅಥವಾ ಮತ್ತೊಬ್ಬರಿಗೆ ಹೇಳೋದಿಲ್ಲ. ನಿಮ್ಮ ಗೌಪ್ಯತೆಯನ್ನ ಕಾಪಾಡ್ತೇವೆ. ನನಗೆ ಮುಜುಗರ ಇಲ್ಲ, ನನಗೆ ನಾನು ಹಿಂಗೆ ಪರಿಚಯ ಮಾಡಿಕೊಂಡು ಈ ತರ ಒಂದು ಅನುಭವ ಆಗಿತ್ತು, ಅಥವಾ ನನಗೆ ಈ ತರ ಸಮಸ್ಯೆ ಇದೆ, ಅಥವಾ ನಮ್ಗೆ ಈ ತರ ಒಂದು ಗೈಡೆನ್ಸ್ ಬೇಕು ಅನ್ನೋ ತರದ್ದು ಏನಾದ್ರು ಇದ್ರೆ ನೀವು ಹೇಳ್ಕೋಬಹುದು ಹೆಸರನ್ನ. ಇಲ್ಲ ಅಂದ್ರೆ ನೇರವಾಗಿ ಪ್ರಶ್ನೆಗೆ ಬರ್ಬೋದು ಸ್ನೇಹಿತರೆ. ಯಾವುದೇ ರೀತಿ ನಿಮ್ಮ ವಿವರಗಳನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಸಹ ಅದನ್ನು ಸಂಗ್ರಹಿಸೋದಿಲ್ಲ. ಇಷ್ಟು ಹೇಳ್ತಾ ನಾನೀಗ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನ ಕೊಡ್ತೇನೆ. ದಯವಿಟ್ಟು ನೀವು ಸಂಪರ್ಕ ಸಂಖ್ಯೆ ನೋಟ್ ಮಾಡಿಕೊಂಡು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಬಹುದು. ನೀವು ಯಾವುದೇ ರೀತಿಯ ಅಪಾಯಿಂಟ್ಮೆಂಟ್ ಬೇಕಾಗಿದ್ರೆ ಅಥವಾ ನಮ್ಮ ಆಸ್ಪತ್ರೆ ಸೇವೆಗಳು ಎಲ್ಲ ರೀತಿಯ ಸೇವೆಗಳ ಬಗ್ಗೆನೂ ನೀವು ತಿಳ್ಕೋಬಹುದು. ಇದು ನಮ್ಮ ಆಸ್ಪತ್ರೆಯ ಮುಖ್ಯವಾದ ಸಂಪರ್ಕ ಸಂಖ್ಯೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9242821215. ಇನ್ನೊಮ್ಮೆ ಹೇಳ್ತೇನೆ, 9242821215. ಇದು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆ. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಅನೇಕ ಸೇವೆಗಳು ಲಭ್ಯವಿದೆ ಸ್ನೇಹಿತರೆ. ಉದಾಹರಣೆಗೆ ವೃದ್ಧರ ಹಗಲು ಆರೈಕೆ ಕೇಂದ್ರ, ವೃದ್ಧರ ದೀರ್ಘಕಾಲೀನ ಒಳರೋಗಿ ದಾಖಲಾತಿ ವ್ಯವಸ್ಥೆ, ಹಾಗೆ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆ ಇದೆ, ಮತ್ತೆ ಯೋಗ ಚಿಕಿತ್ಸೆ ಇದೆ. ಮದ್ಯವ್ಯಸನ ಮಾತ್ರವೇ ನಮ್ಮ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಅಲ್ಲ, ಎಲ್ಲಾ ರೀತಿಯ ಚಿಕಿತ್ಸೆಗಳು ಸಹ ಸೇವೆಗಳು ಸಹ ನಮ್ಮಲ್ಲಿ ಲಭ್ಯವಿದೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಆದರೆ ಇದೊಂದು ಪ್ರಚಾರದ ಕಾರ್ಯಕ್ರಮ ಅಲ್ಲ, ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಆಸ್ಪತ್ರೆಯ ಬಗ್ಗೆ ಹೆಚ್ಚಿನ ವಿವರಗಳಿಗೆ ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ ತಿಳ್ಕೋಬಹುದು ಸ್ನೇಹಿತರೆ.
ಹಾಗೆ ನಮ್ಮ ಆಸ್ಪತ್ರೆಯಿಂದ ಒಂದು ಸಹಾಯವಾಣಿಯನ್ನ ಆರಂಭಿಸಿದ್ದೇವೆ ಸ್ನೇಹಿತರೆ. ಇದು ಮದ್ಯವ್ಯಸನಿಗಳಿಗೆ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ವೈದ್ಯಕೀಯ ಸಹಾಯಕ್ಕಾಗಿ ಆರಂಭಿಸಿರ್ತಕ್ಕಂಥ ಉಚಿತವಾದ ಸಹಾಯವಾಣಿ. ಈ ಈ ನಂಬರ್ಗೆ ನಾನು ನಿಮ್ಗೆ ಈಗ ನಂಬರ್ ಕೊಡ್ತೇನೆ. ಈ ನಂಬರ್ಗೆ ನೀವು ಮೆಡಿಕಲ್ ಎಮರ್ಜೆನ್ಸಿ ಆದಾಗ, ಮದ್ಯವ್ಯಸನ ಹಾಗೂ ಇತರ ಯಾವುದೇ ಮಾದಕ ದ್ರವ್ಯ ವ್ಯಸನದಿಂದಾಗಿ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಆದರೆ ವೈದ್ಯಕೀಯ ಸಹಾಯ ಬೇಕಾಗುತ್ತೆ. ಉದಾಹರಣೆಗೆ ಏನು ಅಂದರೆ, ಆಗ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಹೀಗಾಗಿದೆ ಅಂತ ಫೋನ್ ಮಾಡಿ ಯಾರು ಡಾಕ್ಟರ್ ಇದ್ದಾರೆ ಅಂತ ಕೇಳಿ ಅವ್ರನ್ನ ವಿಚಾರಿಸಿ ಈ ಥರ ಎಲ್ಲ ಸಮಸ್ಯೆಗಳಿಗಿಂತ ತಕ್ಷಣವಾಗಿ ನೇರವಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸೋದಕ್ಕೆ ಈ ಸಹಾಯವಾಣಿಯನ್ನು ಆರಂಭಿಸಿದ್ದೇವೆ. ಇದು 24 ಗಂಟೆಗಳ ಕಾಲವು 24/7 ನಿಮಗೆ ಈ ಸಹಾಯವಾಣಿಯಲ್ಲಿ ತಜ್ಞ ವೈದ್ಯರೇ ಲಭ್ಯ ಇರ್ತಾರೆ. ಆದ್ರಿಂದ ನೀವು ನೇರವಾಗಿ ಈ ಸಂಖ್ಯೆಗೆ ಫೋನ್ ಮಾಡಿ ನೀವು ಆ ಎಮರ್ಜೆನ್ಸಿ ಸಿಚುವೇಶನ್ ಅನ್ನ ತಿಳಿಸಬಹುದು. ಹಾಗೆ ಸ್ನೇಹಿತರೆ, ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರ್ತಕ್ಕಂಥ ಯಾರೇ ಆದರೂ ಕೂಡ ನನಗೆ ಮಾತ್ರೆಗಳ ಬಗ್ಗೆ ಅನುಮಾನವಿದೆ, ಆತಂಕವಿದೆ, ಅಥವಾ ಕೆಲವೊಮ್ಮೆ ಏನಾಗುತ್ತೆ, 2 ಸರಿ ತಗೊಂಡ್ಬಿಟ್ಟಿರ್ತೀನಿ, ಡೋಸೇಜ್ ಜಾಸ್ತಿ ಆಗಿದೆ ಅಥವಾ ತಲೆ ಸುತ್ತು ಬರ್ತಿದೆ, ಈ ಥರದ ಏನೋ ವ್ಯತ್ಯಾಸ ಆಗ್ಬಿಡ್ತು, ಯಾರು ಬೇಕಂತ ಮಾಡೋದಿಲ್ಲ, ಕೆಲವು ಟೈಮು ಏನೋ ಅವಘಡಗಳಾಗ್ತವೆ. ಆಗ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಅಥವಾ ನಾವು ಬೇರೆ ಡಾಕ್ಟರ್ಗಳ ಹತ್ರ ಹೋದ್ರೆ ಅವ್ರು ಏನು ಚಿಕಿತ್ಸೆ ಕೊಡ್ತಿದ್ದಾರೆ ಅಂತ ನೋಡಿ ವಿವರಗಳನ್ನ ತಿಳ್ಕೊಂಡು ಕೊಡೋದು ಸಮಯ ಆಗುತ್ತೆ. ಆದ್ದರಿಂದ ನಮ್ಮ ಆಸ್ಪತ್ರೆ ತಜ್ಞ ವೈದ್ಯರನ್ನೇ ನೇರವಾಗಿ ಸಂಪರ್ಕಿಸಬೇಕಾದ ಅನಿವಾರ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ನೇರವಾಗಿ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ಸಂಪರ್ಕಕ್ಕೆ ನೀವು ಸಂಖ್ಯೆಯನ್ನು ಬಳಸ್ಬೋದು. ಆದರೆ ದಯವಿಟ್ಟು ಇದನ್ನ ಅಪಾಯಿಂಟ್ಮೆಂಟ್ ಕೇಳೋದಕ್ಕೆ ಅಥವಾ ನಮ್ಮ ಕಾರ್ಯಕ್ರಮದ ಬಗ್ಗೆನೇ ಆಗಲಿ ಅಥವಾ ಯಾವುದೇ ಸುಮ್ಮನೆ ವಿವರ ಸಂಗ್ರಹಿಸೋದಕ್ಕೆ ಈ ಸಂಖ್ಯೆಯನ್ನು ಬಳಸಬೇಡಿ. ಇದು ಎಮರ್ಜೆನ್ಸಿಗೆ ಮಾತ್ರ ಇರ್ತಕ್ಕಂಥ ಒಂದು ಹೆಲ್ಪ್ಲೈನ್ ನಂಬರ್. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹಾಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ನಮ್ಮ ಮಾತಿನ ಮಧ್ಯದಲ್ಲಿ ತಡೆದು ನೀವು ಪ್ರಶ್ನೆಯನ್ನು ಕೇಳ್ಬೋದು. *6 ಅನ್ನು ಒತ್ತೋದ್ರ ಮೂಲಕ ನೀವು ಪ್ರಶ್ನೆಯನ್ನು ಕೇಳ್ಬೋದು. ನಿಮ್ಗೆ ಧ್ವನಿ ಕೇಳಿಸುತ್ತೆ ಸ್ನೇಹಿತರೆ. ಈಗ ನಮ್ಮ ಆಸ್ಪತ್ರೆಯ ಸಹಾಯವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 6363139523. ಕನ್ನಡದಲ್ಲಿ ಹೇಳ್ತೇನೆ, 6363139523. 6363139523 ಈ ಸಂಖ್ಯೆಗೆ ನೇರವಾಗಿ ತಜ್ಞ ವೈದ್ಯರ ಬಳಿ ಸಂಪರ್ಕಿಸೋದಕ್ಕೆ ತುರ್ತು ಸಮಯದ ಪರಿಸ್ಥಿತಿಯಲ್ಲಿ ಮಾತ್ರ ಇದನ್ನು ಬಳಸಬೇಕು. ಇದನ್ನ ನಾವು ತಜ್ಞ ವೈದ್ಯರ ಬಳಿಯೇ ಈ ಸಂಖ್ಯೆ ನೇರವಾಗಿ ನಿಮಗೆ ಸಂಪರ್ಕಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವಿವರಗಳಿಗೆಲ್ಲ ಈಗಾಗಲೇ ಕೊಟ್ಟಿರ್ತಕ್ಕಂಥ ಸಂಪರ್ಕ ಸಂಖ್ಯೆ ನೀವು ಸಂಪರ್ಕಿಸಬಹುದು. ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇರ್ಬೋದು, ಅಥವಾ ಈ ತರದೊಂದು ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲೋ, ನಮ್ಮ ಸಂಘ ಸಂಸ್ಥೆಯಲ್ಲೋ, ಸಂಘಟನೆಯಲ್ಲೋ, ಧಾರ್ಮಿಕ ಸಂಘದಲ್ಲೋ ಎಲ್ಲೋ ಒಂದು ಕಡೆ ನಮ್ಮ ಸಹಾಯ ಸಂಘಗಳಿಗೆ ಇಲ್ಲಿ ಮಾಡಬೇಕು, ಈ ತರದ ಹೆಚ್ಚಿನ ವಿವರಗಳು ಬೇಕಿದ್ರೆ ಎಲ್ಲ ಕಾರ್ಯಕ್ರಮಕ್ಕೂ ನೀವು ನಮ್ಮ ಸಂಪರ್ಕ ಸಂಖ್ಯೆಯನ್ನು, ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆ ಸಂಪರ್ಕಿಸಿದ್ರೆ ನಿಮಗೆ ಹೆಚ್ಚಿನ ವಿವರಗಳನ್ನ, ನಿಮ್ಮ ಮಾರ್ಗದರ್ಶನವನ್ನು ಕೊಡ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನನಗೆ ಚುಟುಕಾದ ಪ್ರಶ್ನೆಗಳಿದೆ ಅಥವಾ ಚುಟುಕಾದ ನನ್ನ ಅನುಭವಗಳನ್ನ ಹಂಚಿಕೋಬೇಕು ಅಂತಿದ್ರೆ, ಅನುಭವ ಹಂಚಿಕೊಳ್ಳೋದಕ್ಕೆ ಅಥವಾ ಹೊಸದಾಗಿ ಬಂದವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳನ್ನು ಸಹ ನಾವು ತಗೊಳ್ತೇವೆ. ಈಗಾಗಲೇ 84 ಕಂತಿನಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೇವೆ. 84 ವಾರಗಳಾಗಿದೆ. ಸಾಧ್ಯವಾದಷ್ಟು ಕಾಲಕ್ಕೆ ತಕ್ಕಂತೆ ಮಾರ್ಪಾಡುಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಸಲಹೆ ಸೂಚನೆಗಳಿದ್ರೆ ನಾವು ಅದನ್ನು ತಗೊಳ್ತೇವೆ. ಆದ್ರಿಂದ ನೀವು ಯಾವುದೇ ಮುಜುಗರ ಇಲ್ಲದೆ ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡಬಹುದು, ಚುಟುಕಾಗಿ ನಿಮ್ಮ ಅನುಭವಗಳನ್ನು ಸಹ ಹಂಚ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಂದು ನಾವು ತಗೊಂಡಿರ್ತಕ್ಕಂಥ ವಿಚಾರ ಮದ್ಯವ್ಯಸನಿ ಪಾಲಕರ ಮಕ್ಕಳು ಹಾಗೂ ಕುಟುಂಬ ಅಂತ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಇದಲ್ಲದೆ ನಿಮಗೆ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೂ ಸಹ ನೀವು ನನ್ನ ಸಂಪರ್ಕಿಸಬಹುದು ಸ್ನೇಹಿತರೆ. ಹೆಚ್ಚಿನ ಭಾಗ ಉಡುಪಿ ಹಾಗೂ ಕರಾವಳಿಯ ಹೆಚ್ಚಿನ ಜನ ನಮ್ಮ ಆಸ್ಪತ್ರೆ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಹಾಗೆ ಬೇರೆ ಬೇರೆ ಊರುಗಳಿಂದ, ತುಮಕೂರು, ಬೆಂಗಳೂರು, ಹೀಗೆ ಬೇರೆ ಬೇರೆ ಉತ್ತರ ಕರ್ನಾಟಕದ ಭಾಗಗಳಿಂದ ಸಹ ನಮ್ಮ ಆಸ್ಪತ್ರೆ ಜೊತೆಗೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಜೊತೆಗೊಂಡಿದ್ದಾರೆ. ಅವರೆಲ್ಲರೂ ನಮ್ಮ ಸಂಪರ್ಕದಲ್ಲಿದ್ದಾರೆ. ಯಾರಿಗೂ ಏನೇ ಪ್ರಶ್ನೆಗಳಿದ್ರು ಸಹ ನಮ್ಮ ಆಸ್ಪತ್ರೆ ಸಂಖ್ಯೆಗೆ ಸಂಪರ್ಕಿಸಬಹುದು ಅಂತ ಹೇಳ್ತೀನಿ. ಇನ್ನೇನು ಕಾರ್ಯಕ್ರಮ ಮುಕ್ತಾಯ ಮಾಡುವಂತ ಹಂತಕ್ಕೆ ಬಂದಿದ್ದೇವೆ ನಾವು ಸ್ನೇಹಿತರೆ. 84ನೇ ಕಂತಿನ ಅಂತಿಮ ಘಟ್ಟಕ್ಕೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಇನ್ನೊಮ್ಮೆ ಕೇಳಬಹುದು. ಇಲ್ಲವಾದ್ರೆ ನಮ್ಮ ಹೆಚ್ಚಿನ ವಿವರಗಳಿಗೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಸಂಪರ್ಕಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇವತ್ತಿನ ಮದ್ಯವ್ಯಸನಿ ಪಾಲಕರ ಮಕ್ಕಳು ಹಾಗೂ ಕುಟುಂಬ ಎಂಬ ವಿಚಾರದ ಬಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸೌಜನ್ಯ ಬಿ ಶೆಟ್ಟಿ ಅವರು ಇವತ್ತು ಸವಿಸ್ತಾರವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವರು ಈ ಕಾರ್ಯಕ್ರಮದ ಮುಖ್ಯವಾಗಿ ಈ ಕಾರ್ಯಕ್ರಮ ಸುಲಲಿತವಾಗಿ ನಡೆಯೋದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ಇವರು ನಮ್ಮ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕರಾಗಿ ಹಾಗೂ ಆಡಳಿತಾಧಿಕಾರಿಯಾಗಿ ಸಹ ಕೆಲಸ ಮಾಡ್ತಿರೋದ್ರಿಂದ ನೀವು ಇವರ ಬಳಿಯೇ ನೇರವಾಗಿ ಮುಖತಃ ಭೇಟಿ ಮಾಡಬೇಕು ಅಂದ್ರೂ ಸಹ ನೀವು
ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ ನೀವು ಅವರನ್ನ ಅಪಾಯಿಂಟ್ಮೆಂಟ್ ತಗೋಬಹುದು. ಆದರೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಮರ್ಜೆನ್ಸಿ ಹೆಲ್ಪ್ ಲೈನ್ಗೆ ದಯವಿಟ್ಟು ಕರೆ ಮಾಡಬೇಡಿ ಸ್ನೇಹಿತರೆ. ತೀರಾ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಕರೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ ಎ ವಿ ವಾಳಿಗ ಸ್ಮಾರಕ ಆಸ್ಪತ್ರೆ, ಇವರು ನಮಗೆ ಈ ಕಾರ್ಯಕ್ರಮವನ್ನ ರೂಪುರೇಷೆಗಳನ್ನ ಕೊಟ್ಟು ಈ ಕಾರ್ಯಕ್ರಮ ನಡಿಬೇಕು ಅಂತ ಒಂದು ಕನಸಿನ ಕೂಸು ಅನ್ಬೋದು. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಸುಮಾರು 84 ವಾರಗಳಿಂದ ನಡ್ಕೊಂಡ್ ಬರ್ತಿದೆ. ಅಂದ್ರೆ 1.5 ವರ್ಷಗಳ ಕಾಲದಿಂದ ಈ ಕಾರ್ಯಕ್ರಮ ಪ್ರತಿ ಗುರುವಾರ ತಪ್ಪದೆ ಸಂಜೆ ಸರಿಯಾಗಿ 7 ಗಂಟೆಗೆ ಶುರುವಾಗುತ್ತೆ. 7 ಗಂಟೆಯಿಂದ 8 ಗಂಟೆವರೆಗೆ ಈ ಕಾರ್ಯಕ್ರಮ ನಡ್ಕೊಂಡ್ ಬರುತ್ತೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಲುಪಿಸ್ತೇನೆ ಸ್ನೇಹಿತರೆ. ಜೊತೆಗೆ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರೋರು ನಮ್ಮ ಈ ಕಾರ್ಯಕ್ರಮದ ಸಂಯೋಜನೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರಿಗೂ, ಹಾಗೆ ಈ ಕಾರ್ಯಕ್ರಮಕ್ಕೆ ಪೂರಕವಾದ ಆಫೀಸ್ ವರ್ಕ್ ಇರ್ಬೋದು, ದಾಖಲೀಕರಣ, ಸಾಮಾಜಿಕ ಜಾಲತಾಣ ನಿರ್ವಹಣೆ, ರೆಕಾರ್ಡಿಂಗ್ ಅಥವಾ ಕಾರ್ಯಕ್ರಮದ ಪ್ರಚಾರದ ನಿರ್ವಹಣೆ ಮಾಡಿಕೊಡ್ತಿರ್ತಕ್ಕಂಥ ದೀಪಶ್ರೀ ಅವರು, ಶ್ವೇತಾ ಅವರು, ರಂಗನಾಥ್ ಅವರು ಹಾಗೂ ಅನಿಲ್ ಅವರು, ನಮ್ಮ ಆಸ್ಪತ್ರೆಯ ಉದ್ಯೋಗಿಗಳಾಗಿರ್ತಕ್ಕಂಥ ಇವರಿಗೆ ವಿಶೇಷವಾದ ನಾನು ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೇನೆ ಸ್ನೇಹಿತರೆ. ಕೊನೆಗೆ ಈ ಕಾರ್ಯಕ್ರಮದಲ್ಲಿ ಕೆಲವರು ಮಾತ್ರ ಅಲ್ಲ, ನಮ್ಮ ಇಡೀ ಆಸ್ಪತ್ರೆಯ ಎಲ್ಲ ತಜ್ಞ ವೈದ್ಯರು ಹಾಗೂ ಆಪ್ತ ಸಮಾಲೋಚಕರ ತಂಡ ಇವರೆಲ್ಲರೂ ಕೆಲಸ ಮಾಡ್ತಿದ್ದಾರೆ. ಇದು ಒಂದು ದಿನದ ಕಾರ್ಯಕ್ರಮಕ್ಕೆ ಹಿಂದೆ ಬಹಳ ಕೆಲಸಗಳಿರ್ತವೆ. ಆ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ಅವರು ನಮ್ಮ ತಂಡಕ್ಕೆ ನಾನು ಈ ಮೂಲಕ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ನಾನು ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಲುಪಿಸ್ತೇನೆ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತೇನೆ, ಈ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ತಪ್ಪದೆ ಸರಿಯಾದ ಸಮಯಕ್ಕೆ 7 ಗಂಟೆಗೆ ಸರಿಯಾಗಿ ನಡೆಯುತ್ತೆ. ಆದ್ರಿಂದ ತಾವ್ಯಾರಾದ್ರೂ ಇವತ್ತು ಒಂದು ಕಾರ್ಯಕ್ರಮ ಸೇರಿದೆ ಮುಗೀತು ಅಂತಲ್ಲ, ಪ್ರತಿ ವಾರವೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತೇವೆ. ಮದ್ಯ ಮತ್ತು ಮಾದಕದ ವ್ಯಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಮಾತಾಡ್ತಾರೆ. ಮನಶಾಸ್ತ್ರಜ್ಞರು, ಮನೋವೈದ್ಯರು, ಹೀಗೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಬಂದು ಮಾತಾಡ್ತಾರೆ. ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಕೊನೆಯದಾಗಿ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸಿದ್ದೀರಾ. ಪ್ರತಿ ಗುರುವಾರವೂ ಅನೇಕರು ಮೊದಲಿನಿಂದನೂ ಭಾಗವಹಿಸ್ತಾ ಇದ್ದಾರೆ, ಕೆಲವರು ಹೊಸದಾಗಿ ಸೇರ್ಕೊಳ್ತಾ ಇದ್ದೀರಾ. ಆದಷ್ಟು ಪ್ರತಿ ವಾರವೂ ಸೇರ್ಕೊಳ್ಳಿ. ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕಾಗತ್ತೆ. ಪ್ರತಿ ವಾರವೂ ಸೇರಿಕೊಳ್ಳಿ. ಹಾಗೆಯೇ ನೀವು ಇದರ ಅಗತ್ಯ ಯಾರಿಗಿದೆ ಅಂತ ಅನ್ಸುತ್ತೋ, ಮದ್ಯವ್ಯಸನಿಗಳಿಗೆ ಮಾತ್ರವಲ್ಲ, ಒಂದು ಸಾಮಾಜಿಕ ಕಾರ್ಯಕರ್ತರಿರ್ಬೋದು ಅಥವಾ ಯಾವುದೋ ಒಂದು ಧಾರ್ಮಿಕ ಸಂಘಟನೆಗಳಲ್ಲಿ ಕೆಲವರಿಗೆ ಒಂದು 4 ಜನಕ್ಕೆ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕೇಳಿಸುವಂತ ವ್ಯವಸ್ಥೆ ಮಾಡ್ತಕ್ಕಂಥವ್ರು ಇರ್ತಾರೆ, ಆಯೋಜಕರು ಇರ್ತಾರೆ. ಅವ್ರನ್ನ ಅಥವಾ ನಿಮಗೆ ಯಾವುದೇ ರಾಜಕೀಯ ಸಂಘಟನೆಗಳೇ ಆಗಿದ್ರು ಸಹ, ನಮ್ಮದು ಯಾವುದೇ ರಾಜಕೀಯ, ಧಾರ್ಮಿಕ ಯಾವ ಸಂಘಟನೆಗಳಿಂದನೂ ನಿರ್ಲಿಪ್ತವಾಗಿದ್ದೇವೆ ನಾವು. ಯಾರು ಬೇಕಾದ್ರೂ ಬರಬಹುದು. ಇದೊಂದು ಓಪನ್ ಫೋರಮ್ ಆಗಿದೆ. ಅದರಿಂದ ಎಲ್ಲರಿಗೂ ಸಹ ನಿಮ್ಗೆ ಯಾರಿಗೆ ಸರಿ ಅನ್ಸುತ್ತೋ, ಯಾರಿಗೆ ಇದ್ರ ಅಗತ್ಯ ಇದೆ ಅನ್ಸುತ್ತೋ, ಮುಖ್ಯವಾಗಿ ಮದ್ಯವ್ಯಸನಿಗಳು ಹಾಗೂ ಅವರ ಕುಟುಂಬದವರಿಗೆ, ಅವರ ಬಂಧು ಮಿತ್ರರು, ಹಿತೈಷಿಗಳಿಗೆ, ಸ್ನೇಹಿತರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡಿ. ಇದೇ ನಮ್ಮ ಕಾರ್ಯಕ್ರಮದ ಪ್ರಚಾರ. ನಾವು ಹೆಚ್ಚಿನ ಹಣ ವ್ಯಯಿಸಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡೋದಿಲ್ಲ. ನೀವು ಮೌತ್ ಟು ಮೌತ್ ಮಾರ್ಕೆಟಿಂಗ್ ಅಂತಾರಲ್ಲ, ಆ ರೀತಿ ನೀವೇ ತಿಳಿಸ್ಬೇಕು. ತಿಳಿಸೋದ್ರ ಮೂಲಕ ಹೆಚ್ಚು ಜನ ಈ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳೋಂತ ಆಗಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. Host has disconnected.
The conference will now end.